ಒಬ್ಬ ಯಹೂದಿ ಸಂತ ಇದ್ದ. ಯಹೂದ್ಯರೊಳಗೆ ಆ ಸಂತರಿಗೆ ರಬ್ಬಾಯಿ ಅಂತ ಕರೀತಾರೆ, ರಬ್ಬಿ ಅಂತ ಕರೀತಾರೆ. ಅವನ ಹೆಸರು ಬೋನಮ್ ಅಂತ ಹೆಸರು. ಸಾಕಷ್ಟು ವಯಸ್ಸಾಗಿತ್ತು ಅವಾಗ. ಈ ಸಾಮಾನ್ಯ ವಯಸ್ಸಾಗೋದಲ್ಲ, ಬಹಳ ಮಜಾ ಅದ ಇದು. ಆದದ್ದು ಗೊತ್ತೇ ಆಗುದಿಲ್ಲ, ಬಹಳ ಮಜಾ ಅದ. ಮನ್ಮನೆ ಲಗ್ನ ಆದಂಗೆ ಅನಿಸ್ತದೆ. ಈ ಮಕ್ಕಳ ಲಗ್ನ ಆತು, ಮೊಮ್ಮಕ್ಕಳ ಅಜ್ಜ ಅಂದಾಗ ಒಂಚೂರು ನೋವು ಅನಿಸ್ತದೆ ಮೊದಲು, ಆಮೇಲೆ ಖುಷಿ ಆಗ್ತದೆ. ಹಂಗೆ ರಬ್ಬಿ ಬೋನಮ್ಗೆ ವಯಸ್ಸಾಯ್ತು. ಅವಗೂ ಗೊತ್ತಾಯ್ತು ವಯಸ್ಸಾತ ಅಂತ ಹೇಳಿ. ಅವಾಗ ಸಾವಿರಾರು ಜನ ಶಿಷ್ಯರು ಬಂದು ಕೇಳಿದ್ರಂತ, ಗುರುಗಳ ನಮಗೇನಾದ್ರೂ ಒಂದು ಸಂದೇಶ ಕೊಡ್ರಿ, ನಮ್ಗೆ ಯಾವಾಗಲೂ ಜೀವನಕ್ಕೆ ಪ್ರಯೋಜನ ಆಗುವಂಥ ಒಂದು ಸಂದೇಶ ಕೊಡ್ರಿ ಅಂತ ಕೇಳಿದ್ರಂತ. ಅವನು ಹೇಳ್ದ, ಈಗೇನು ಕೊಡೋದಿಲ್ಲ ನಾನು, ಇನ್ನು ಸ್ವಲ್ಪ ದಿವ್ಸಕ್ಕೆ ನಾನು ದೇಹ ಬಿಡ್ತೀನಿ, ಆಮೇಲೆ ಕೊಡ್ತೀನಿ ಅಂದಂತ. ಅವ್ರಂದ್ರು, ಬದುಕಿದಾಗ ಕೊಡ್ಲಾರ್ದ ಪ್ರಾಣ ಹೋದ್ಮೇಲೆ ಹೆಂಗೆ ಕೊಡ್ತಾನೆ ನೀವು? ಗುರುಗಳ ಹತ್ರ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆಯ್ತು ಅಂದ್ರು. ಒಂದು ತಿಂಗಳಿಗೆ ಗುರು ದೇಹ ಬಿಟ್ಟ. ಶಿಷ್ಯರೆಲ್ಲ ಹೋದ್ರು, ದುಃಖ ಆಗ್ಯದ, ಗುರುಗಳು ಕಳ್ಕೊಂಡಿವಿ ಅಂತ. ಆದ್ರೆ ಕುತೂಹಲ ಒಂದದ, ದೇಹ ಬಿಟ್ಟ ಮೇಲೆ ಸಂದೇಶ ಕೊಡ್ತೀನಿ ಅಂತಿದ್ರು. ಏನ್ ಕೊಡ್ತಾರೆ ಸಂದೇಶ ನೋಡ್ಬೇಕು ಅಂತ ಹೋದ್ರು. ಆ ಗುರುವಿನ ದೇಹ ಮಲಗಿಸಿದ್ರು ಒಂದು ಟೇಬಲ್ ಮೇಲೆ, ಶಾಂತವಾಗಿ ಮಲ್ಕೊಂಡಂಗಿತ್ತು. ಎಲ್ಲೂ ಸಂದೇಶ ಇಲ್ಲೂ ಇಲ್ಲ, ಕಾಗದ ಗೀಗದ ಏನೂ ಇಲ್ಲ. ನೋಡಿದ್ರು, ಎರಡು ಕೈ ಹೀಗೆ ಮುಷ್ಟಿ ಇಟ್ಕೊಂಡು ಮಲ್ಕೊಂಡಿತ್ತು ದೇಹ, ಎರಡು ಮುಷ್ಟಿ ಮುಚ್ಕೊಂಡಿತ್ತು. ಒಬ್ಬ ಹುಡುಗ ಧೈರ್ಯ ಮಾಡಿದ ಶಿಷ್ಯ, ಎಡಗೈ ಬಿಚ್ಚಿದ. ಅಲ್ಲೊಂಚೂರು ಕಾಗದ ಇತ್ತು. ಆ ಕಾಗದ ಮೇಲೆ ಬರೆದಿತ್ತು, ಐ ಆಮ್ ನಥಿಂಗ್ ಬಟ್ ಅರ್ತ್, ನಾನು ಬರೀ ಮಣ್ಣು ಅಂತ ಬರೆದಿತ್ತು. ಅವ್ರು ಇದೇನು ದೊಡ್ಡದಲ್ಲ, ನಮ್ಮ ಗುರುಗಳ ಮೇಲೆ ಮೇಲೆ ಹೇಳ್ತಿದ್ರು, ಇದು ಮಣ್ಣಪ್ಪ, ಮಣ್ಣಿಂದ ಬಂದದ್ದು ಮಣ್ಣಿಗೆ ಹೋಗುದು ಅಂತ ಹೇಳ್ತಿದ್ರು. ಇದು ಗೊತ್ತಿತ್ತು ನಮಗಿದು. ಇನ್ನೊಬ್ಬ ಬಲಗೈ ಬಿಚ್ಚಿದ, ಅದರಾಗ ಒಂಚೂರು ಕಾಗದಿತ್ತು. ಆ ಕಾಗದದ ಮೇಲೆ ಬರೆದಿತ್ತು, ದ ಹೋಲ್ ಅರ್ತ್ ಈಸ್ ಮೇಡ್ ಫಾರ್ ಮೈ ಸೇಕ್ ಅಂತ, ಇಡೀ ಪ್ರಪಂಚ ನನಗಾಗಿ ನಿರ್ಮಾಣ ಆಗಿದೆ ಅಂತ. ಅವರಂದ್ರು ಪ್ಯಾರಾಡಾಕ್ಸ್, ಕಾಂಟ್ರಾಸ್ಟ್ ಇದು. ಒಂದ್ ಕಡೆ ನಾನು ಬರೀ ಮಣ್ಣು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆಗೆ ಇಡೀ ಪ್ರಪಂಚ ನನಗೋಸ್ಕರ ಆಗಿದೆ ಅಂತಾರೆ. ಏನ್ ಅರ್ಥ ಇದು? ಅರ್ಥ ಆಗ್ಲಿಲ್ಲ ಅಂತ ಇನ್ನೊಬ್ಬ ಹುಡುಗ ಎರಡೂ ಜೋಡಿಸಿ ತಿರುಗಿಸ್ದ. ಹಿಂದೆ ಬರೆದಿತ್ತು, ಬಹಳ ಚಂದಾಗಿ ಬರೆದಿತ್ತು, ದ ಒನ್ ಇನ್ ಮೈ ಲೆಫ್ಟ್ ಈಸ್ ಅ ರಿಯಾಲಿಟಿ ಅಂಡ್ ದ ಒನ್ ಇನ್ ಮೈ ರೈಟ್ ಈಸ್ ಅ ಪೊಟೆನ್ಶಿಯಾಲಿಟಿ ಅಂತ. ಅದ್ಭುತ ಮಾತು. ನನ್ನ ಎಡಗೈಲಿರುವಂಥದ್ದು ವಾಸ್ತವ ಅದು. ನಾನು ಮಣ್ಣಿಂದ ಬಂದದ್ದು ಮಣ್ಣಿಗೆ ಹೋಗುವುದು ಅಷ್ಟೇ ಖರೆ, ವಾಸ್ತವ ಅದು. ಬಲಗೈ ಇದ್ದದ್ದು ಸಾಧ್ಯತೆ ಅದು. ಮಣ್ಣಲ್ಲಿ ಇದ್ದು ಮಣ್ಣಲ್ಲಿ ಹೋಗುವಂಥ ಜೀವ ಶಾಶ್ವತವಾಗಿ ಹೆಸರು ಉಳಿಸುವಂಥ ಸಾಧ್ಯತೆ ಇದೆ ಅದಕ್ಕೆ ಹೇಳ್ತಾನೆ, ಬೋತ್ ಆರ್ ಟ್ರೂ. ಕಡಿಕೊಂದು ಸೆಂಟೆನ್ಸ್ ಬರೀತಾನೆ, ಲೈಫ್ ಇಸ್ ಎ ಜರ್ನಿ ಆಫ್ ರಿಯಲೈಸಿಂಗ್ ಆಲ್ ಅವರ್ ಪೊಟೆನ್ಷಿಯಲ್ಸ್ ಅಂತ. ನಮ್ಮಲ್ಲಿರುವಂಥ ಎಲ್ಲ ಸಾಧ್ಯತೆಗಳನ್ನು ಸಾಧ್ಯ ಮಾಡಿಕೊಳ್ಳೋದೇ ಜೀವನದ ಉದ್ದೇಶ ಅಂತ. ಯಾಕೆ ಕತೆ ಹೇಳಿದೆ ಅಂದರೆ, ವಿದ್ಯಾಪೋಷಕ್ ಮಾಡಿದ್ದ ಅದನ್ನೇ. ವಿದ್ಯಾಪೋಷಕ್ ಮಾಡಿದ್ದೆ 25 ವರ್ಷ. ಎಷ್ಟೋ ಮಕ್ಕಳಿಗೆ ನನ್ನ ಸಾಧ್ಯತೆ ಏನು ಅಂತ ಗೊತ್ತಿಲ್ಲದೆ ಇದ್ದಂಥ ಮಕ್ಕಳಿಗೆ, ನನ್ನ ಕಡೆಯಿಂದ ಏನೂ ಆಗುದಿಲ್ಲ ಅನ್ಕೊಂಡಂಥ ಮಕ್ಕಳಿಗೆ, ಅವಕಾಶಗಳಿಲ್ಲ ಅಂತ ಅನ್ಕೊಂಡಂಥ ಮಕ್ಕಳಿಗೆ ಅವಕಾಶಗಳನ್ನು ಕೊಟ್ಟು ಅವರ ಸಾಧ್ಯತೆಗಳನ್ನು ತೋರಿಸಿಕೊಟ್ಟು ಅವ್ರನ್ನ ಸಾಧಕರನ್ನಾಗಿ ಮಾಡಿದ್ದೀರಿ. ಇದಕ್ಕಿಂತ ದೊಡ್ಡ ಸಾಧನೆ ಬೇಕಾಗಿಲ್ಲ. ಬಹಳ ಸಂತೋಷ ಆಗ್ತದೆ. 2001ನೇ ಇಸ್ವಿಗೆ ಧಾರವಾಡದಾಗ ಮಾಡಿದ್ದು. ಅಂಕೇಗೌಡ ಸರ್ ಭಾಳ ಚಂದ ಹೇಳಿದ್ರು, ಧಾರವಾಡದಾಗ ನಿಂತರ ಮೈ ರೋಮಾಂಚನ ಆಗ್ತದಂತ. ಆಗ್ಲೇಬೇಕು. ಇಲ್ಲೇ ಗಾನದ ಗುಂಗು ಅದ, ಹಾಡಿನ ಗುಂಗು ಅದ. ತುಂಬಿ ಬಂದಿತ್ತ ತಂಗಿ ಇಲ್ಲೇ ಅದ. ಹುಬ್ಬಳ್ಳಿ ಅವನು ಇಲ್ಲೇ ಇದ್ದಾನೆ. ನೀ ಯಾಕೆ ಹಂಗೆ ನೋಡ್ತಿ ಅಂತ ಕೇಳಿದವರು ಇಲ್ಲೇ ಇದ್ದಾನೆ. ಇದ್ರ ಜೋಡಿ ಭೀಮಸೇನ್ ಜೋಶಿ ಅವ್ರ ಧ್ವನಿ ಅದ, ಬಸವರಾಜ ರಾಜಗುರು ಅವ್ರ ಧ್ವನಿ ಅದ, ಗಂಗೂಬಾಯಿ ಹಾನಗಲ್ ಅವ್ರ ಧ್ವನಿ ಅದ. ಇದು ಧಾರವಾಡ ನನ್ನ ಮಟ್ಟಿಗೆ ಪವಿತ್ರ ಭೂಮಿ ಅಂತ ನಾನು ಅನ್ಕೊಂಡೆ. ಇಂಥ ಪವಿತ್ರ ಭೂಮಿಯೊಳಗೆ ವಿದ್ಯಾಪೋಷಕ್ ಬರದೆ ಇನ್ನೇಲಿ ಬರ್ಬೇಕು. 3 ಜನ ಸೇರ್ಕೊಂಡ್ರು. ಅಲ್ಲಿ ತಿಕೋಟ ಸರ್ ಹೃದಯ, ಪ್ರಮೋದ್ ಕುಲಕರ್ಣಿ ದೃಷ್ಟಿ ವಿಷನ್, ಮತ್ತೆ ವಿಜಯ್ ಕುಲಕರ್ಣಿ ಅವರ ಪ್ಲಾನಿಂಗ್, ಈ 3 ಸರಿಯಾಗಿ ಕೂತ್ಕೊಂಡ್ರು. 3 ಬೇಕು. ಸಂಸ್ಥೆ ಗಟ್ಟಿ ಆಗ್ಬೇಕಾದ್ರೆ 3 ಬೇಕಾಗ್ತದೆ.
ಒಬ್ಬರು ದೃಷ್ಟಿ ಇರ್ಬೇಕು, ಏನಾದ್ರು ಮಾಡಬೇಕು, ಒಂದು ದೊಡ್ಡ ಕೆಲಸ ಮಾಡಬೇಕು ಅಂತ ಪ್ರಮೋದ್ ಕನಸು ಕಾಣ್ತಾರೆ. ಮಾಡೋಣ ಬರ್ರಿ ಅಂತ ಹೃದಯ ತಿಕ್ಕೋಟವ್ರದದ. ಬರೀ ಮಾಡೋಣ ಬರ್ರಿ ಅಂದ್ರೆ ಆಗೋದಿಲ್ಲ, ಅದು ಪ್ಲಾನ್ ಮಾಡ್ಬೇಕಾಗ್ತದೆ, ಸ್ಟ್ರಾಟಜಿಕ್ ಪ್ಲಾನಿಂಗ್ ಬೇಕಾಗ್ತದೆ. ಅದು ವಿಜಯ್ ಕುಲಕರ್ಣಿ ಅವ್ರ ಕಡೆ. ಅದು ಮೂರು ಸೇರಿದಾಗ ಒಂದು ಸಾರ್ಥಕ ಕೆಲಸ ಆಗ್ತದೆ. ಇದ್ರ ಬಹಳಷ್ಟು ಕನಸು ಕಾಣ್ತೀವಿ ನಾವು, ಬಹಳಷ್ಟು ಕನಸು ಸತ್ಯ ಆಗೋದೇ ಇಲ್ಲ. ಯಾಕಂದ್ರೆ ಕನಸಾಗೆ ಉಳಿತಾವ. ಕನಸನ್ನು ಸಾಕಾರ ಮಾಡ್ಲಿಕ್ಕೆ ನಮ್ಮ ಹತ್ರ ಪ್ಲಾನ್ ಇಲ್ಲ. ಅದರಿಂದ ಆ ಪ್ಲಾನು ಅದ, ಮಾಡುವ ಮನಸ್ಸು ಅದ, ಮುಂದೆ ಮಾಡುವಂಥ ದೃಷ್ಟಿ ಅದ. ನನಗೆ ಬಹಳ ಮಿಸ್ ಆಗೋದಂದ್ರೆ ಇವತ್ತು ಪ್ರಮೋದ್ ಇಲ್ಲ ಅನ್ನೋದು. ಅದ್ಭುತ ಮನುಷ್ಯ. ಎಷ್ಟು ಜನ ನೀವು ನೋಡಿಲ್ವೋ ಪುಣ್ಯವಂತರ ಅಲ್ಲ ಅಂತ ಹೇಳ್ಬೇಕು. ಆ ಮನುಷ್ಯಗೆ ಪ್ಯಾಷನ್ ಯಾವ ಮಟ್ಟದ್ದಿತ್ತು ಅಂದ್ರೆ, ಪ್ಯಾಷನ್ ಅದು ಹೇಳೋಕ್ಕಾಗ್ದಿಲ್ಲ. ಆ ಮನಸ್ಸಿನ ತಹತಹಕೆ ಇರ್ತದಲ್ಲ ಮಾಡಬೇಕು ಅಂತ, ಅದೊಂಥರ ಹುಚ್ಚದು. ಕಲಾಂ ಹೇಳೋರು, ಪ್ಯಾಷನ್ ಡಸ್ ನಾಟ್ ಅಲೌ ಯು ಟು ಸ್ಲೀಪ್ ಅಂತ. ಮಲ್ಕೊಳ್ಳಿ ಬಿಡುದಿಲ್ಲ ನಿಮ್ಮನ್ನದು. ಅವ್ರು ಸಾಥಿ ಮಾಡಿದ್ದಾಗ್ಲಿ, ವಿದ್ಯಾಪೋಷಕ ಮಾಡಿದ್ದಾಗ್ಲಿ ನೆನೆಸ್ಕೊಂಡ್ರೆ ಅನಿಸ್ತದೆ ಬೈಯಾಗ ಆವಾಹನೆ ಮಾಡ್ಕೊಂಡ್ಬಿಡ್ಬೇಕು ಅವ್ರು. ಆ ಥರ ಆವಾಹನೆ ಮಾಡಿಕೊಂಡ್ರು ಕೂಡ ಇದು ನಂದಲ್ಲ ಅಂತ ಇರಬೇಕು. ಇದು ಭಾಳ ದೊಡ್ಡದು. ತಿಕ್ಕೋಟವ್ರು ಹೇಳಿದ್ರಲ್ಲ, ಸಾಮಾನ್ಯ ನಮ್ಮ ಮನೆಯಾಗ ಹೋಮ ಗೀಮ ಮಾಡಿಸ್ತಾ, ಪೂಜಾ ಮಾಡಿಸ್ತಾ ಪುರೋಹಿತರು ಬರ್ತಾರೆ. ಅವ್ರು ಏನಾರ ಹಾಕ್ಸ್ಬಿಟ್ಟು ಇದಮ್ ನಮ್ಮಮ್ಮ ಅನ್ರಿ ಅಂತಾರೆ ಯಜಮಾನ್ರಿ. ಇದಮ್ ನಮ್ಮಮ್ಮ ನಂದಲ್ಲ ಅಂತ ಬರೀ ಪುರೋಹಿತರು ಹೇಳ್ತಿರ್ತಾರೆ, ಯಜಮಾನ್ರು ಹೇಳೋದೇ ಇಲ್ಲ. ಅದು ಹೆಂಗೂ ಪುರೋಹಿತರದ್ದು ಅಲ್ಲದು. ಅದಕ್ಕೆ ಅವ್ರು ಇದಮ್ ನಮ್ಮಮ್ಮ ಸರಿ ಆಯ್ತು. ಇಲ್ಲಿ ಹಾಗಲ್ಲ, ಎಲ್ಲ ಬೆಳೆಸಿಬಿಟ್ಟು ಚಲೋ ಮಾಡಿ ಇದೇನು ಫಲ ಬರ್ತದೆ ಮತ್ತೆ ನನಗೆ ಬೇಡಪ್ಪ ಮರಾಯ ಅನ್ನೋದಲ್ಲ ಬಹಳ ದೊಡ್ಡ ಕೆಲಸ. ವಿದ್ಯಾಪೋಷಕ ಅಂತ ಕೆಲಸ ಮಾಡ್ಯದ. ಆ 3 ಮಂದಿ ದಾರ್ಶನಿಕರಿಗೆ ನಾನು ನಮಸ್ಕಾರ ಹೇಳಬೇಕು. ಅದು ತಿಕ್ಕೋಟವರು, ಪ್ರಮೋದ್ ಕುಲಕರ್ಣಿ, ವಿಜಯ್ ಕುಲಕರ್ಣಿ ಅವರು. ಆಗ ಹೇಳಿದೆ, ಇಬ್ಬರು ಕುಲಕರ್ಣಿಯರು ಸೇರ್ಕೊಂಡ್ರೆ ಇವರೊಬ್ರು ಯಾಕೆ ಆಗ್ಲಿಲ್ಲ ಅಂತ ಕೇಳಿದೆ. ಇವರು ಕುಲಕರ್ಣಿಯರಲ್ಲಿ ಚೇಂಜ್ ಮಾಡ್ಕೊಂಡಾರೆ ಹೆಸರು ಅಂತ ಅವ್ರು ಹೇಳಿದ್ರು. ಒಂದು ಸಮಾಧಾನ. ನನಗೆ 25 ವರ್ಷ ಅಂದ್ರೆ ಒಂಥರ ಅದ್ಭುತ ಅನಿಸ್ತು. ದಯವಿಟ್ಟು ತಿಳ್ಕೊರಿ ಸ್ನೇಹಿತರೆ, ಯಾವುದೋ ಒಂದು ಕೆಲಸ ಮಾಡ್ತೀವಿ 1 ವರ್ಷ, ವರ್ಷ ಮರ್ತು ಹೋಗ್ತದೆ. ಅವು ಯಾವಾಗೋ ಮಾಡಿದ್ವಿ ನಾವು. ಯಾವುದೇ ಒಂದು ಕೆಲಸ, ಎನಿ ವರ್ಕ್ ಡನ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಡಸ್ ನಾಟ್ ಬಿಕಮ್ ಎ ಟ್ರೆಡಿಷನ್. ಒಂದು ಪರಂಪರೆ ಆಗಬೇಕಾದ್ರೆ ಆ ಕಾರ್ಯವನ್ನ ಪ್ರತಿ ವರ್ಷ ಮಾಡ್ತಾ ಇರಬೇಕು, ಪ್ರತಿ ಕ್ಷಣಕ್ಕೆ ಮಾಡ್ತಾ ಇರಬೇಕು. ಹಾಗೆ ಬೆಳ್ಕೊಂಡು ಹೋದಾಗ ಮಾತ್ರ ಪರಂಪರೆ ಆಗುವಂಥದ್ದು. ಘಟನೆಗೂ ಪರಂಪರೆಗೂ ಇರೋ ವ್ಯತ್ಯಾಸ ಇದು. ಒಂದು ಘಟನೆ ಆಗ್ಬಿಡ್ತದೆ, ಯಾವುದೋ ಒಂದು ನೆನ್ಪಿಟ್ಕೋತೀವಿ ಹಂಗಾಗಿತ್ತು ಅಂತ ಅಷ್ಟೇನೆ. ಆದ್ರೆ ಘಟನೆ ಪುನರಾವರ್ತನ ಆಗಬೇಕದು. ಎಷ್ಟರ ಮಟ್ಟಿಗೆ ಅಂದ್ರೆ ಅದ್ರ ತನ್ನ ಎಕ್ಸಿಸ್ಟೆನ್ಸ್, ತನ್ನ ಇರುವಿಕೆಯನ್ನು ಸಾಕ್ಷಿ ಮಾಡ್ತದೆ. ಪ್ರತಿ ವರ್ಷ ಮಾಡ್ತದೆ ಕಾರ್ಯಕ್ರಮ. ಯಾವಾಗ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 25 ವರ್ಷ ಸತತವಾಗಿ ಮಾಡ್ಕೊಂಡು ಬಂದಾಗ ವಿದ್ಯಾಪೋಷಕ ಒಂದು ಪರಂಪರೆ ಆಗ್ತದೆ. ಬರೀ ಒಂದು ಕಾರ್ಯ ಆಗೋದಿಲ್ಲ. ಕಾರ್ಯ ಮರೆತು ಹೋಗ್ತದೆ, ಪರಂಪರೆ ಮರೆಯುವುದಿಲ್ಲ. ತಿಳ್ಕೊಳ್ಳಿ. ಈ ಕೆಲಸ ಅದೆಲ್ಲ ಮಾಡೋದು. ನಾನು ಅವ್ರ ಜೊತೆಗೆ ಸ್ವಲ್ಪ ದಿವಸ ಇದ್ದೆ. ನಾನು ಸಾಕಷ್ಟು ಜೊತೆಗಿದ್ದೆ ಅವ್ರ ಜೊತೆಗೆ. ನಾನು ಕೆಲಸ ಮಾಡೋದನ್ನು ನೋಡಿದ್ದೇನೆ. ಯಾವ ರೀತಿ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅವರೊಂದು ಹಾಕಿದ್ರು. ಮೊದಲು ಸ್ಲೋಗನ್ ಹಾಕಿದ್ರು ಅವರು, ಪಾವರ್ಟಿ ಶುಡ್ ನಾಟ್ ಬಿ ಎ ಬ್ಯಾರಿಯರ್ ಟು ಎಜುಕೇಶನ್ ಅಂತ. ಮೊದಲು ಪ್ರಾರಂಭದ 2001 ಒಳಗೆ ಬಂದಂಥ ಬ್ಯಾರಿಯರ್ ಅದು ಹಾಕಿದ್ರು. ಮಕ್ಕಳ ಕಲಿಕೆಗೆ ಬಡತನ ಅಡ್ಡಿ ಆಗಬಾರದು ಅಂತ ಒಂದು ಹಾಕ್ಕೊಂಡಿದ್ರು. ಆದ್ರೆ ನನಗೆ in 25 years they have modified the statement now. I am happy about it. Added a word there. Today, as we look at the report of their work, I went through the Silver Jubilee report. The conviction has evolved into a far more profound, unyielding truth. Poverty is not a barrier to excellent education. ಈ ಎಕ್ಸಲೆಂಟ್ ಅಂತ ಪದ ಅದ ನೋಡ್ರಿ, ಬಹಳ ಉಪಯೋಗಿಸ್ಬಿಡ್ತೀವಿ. ಸರ್ವೋತ್ತಮತ್ವ, ಸರ್ವೋಚ್ಚ ಗುಣ ಅಂತ ಹೇಳ್ತೀವಿ. ಎಕ್ಸಲೆನ್ಸ್ ಅಂದ್ರೆ ಏನಿದು? ಎಲ್ಲರೂ ಮಾತಾಡ್ತೀವಿ ಎಕ್ಸಲೆಂಟ್ ಎಜುಕೇಶನ್, ಎಕ್ಸಲೆಂಟ್. ಏನು ಎಕ್ಸಲೆಂಟ್ ಅದು? ಎಕ್ಸಲೆಂಟ್ ಅಂದ್ರೆ ಏನದು? ಅದ್ರಾಗ ಯಾವಾಗ ಎಕ್ಸಲೆಂಟ್ ಆಗ್ತದೆ? ನನಗೂ ಬಹಳ ತಲೆ ಕೆಟ್ಟಿತ್ತು ಇದ್ರ ಬಗ್ಗೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಎಕ್ಸಲೆನ್ಸ್ ಇನ್ ಎಜುಕೇಶನ್. ವಾಟ್ ಈಸ್ ಎಕ್ಸಲೆನ್ಸ್ ಇನ್ ಎಜುಕೇಶನ್? 99% ಮಾರ್ಕ್ಸ್ ಬಂದ್ರೆ ರ್ಯಾಂಕ್ ಬಂತು, ಎಕ್ಸಲೆನ್ಸ್ ಆಯ್ತು? ನನ್ನ ಪ್ರಕಾರ ಮಾರ್ಕ್ಸಿಗೂ ಎಕ್ಸಲೆನ್ಸ್ಗೂ ಏನೂ ಸಂಬಂಧ ಇಲ್ಲ. You can be excellent without getting high marks. You can be stupid after getting first rank throughout your career. ಹಂಗಾರೆ ಯಾವ್ದು ಎಕ್ಸಲೆನ್ಸ್? ನಾನು ತಲೆ ಕೆಡಿಸಿದಾಗ ಓದಿದ್ದು, ನಾನು ಸಣ್ಣಂದಿರ್ತಿ ಇಲ್ಲೇ ಧಾರವಾಡದಾಗ ಓದಿದ್ದು, ಗುರುಕುಲಕ್ಕೆ ಹೋಗಿ ನನ್ನ ಗುರುಗಳು ಕಲಿಸಿದ್ರು. ಛಾಂದೋಗ್ಯ ಉಪನಿಷತ್ ಅಂತ ಅದಪ್ಪ, ಅದ್ರಾಗೊಂದು ಸಾಲು ಬರ್ತದೆ.
ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಇದು ಒಂದು ಸೆಂಟೆನ್ಸ್ ಸಾಕು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಜಗತ್ತಿನ ಎಲ್ಲ ಜ್ಞಾನ ಅಳಿಸಿ ಹೋಗಿ ಇದೊಂದೇ ಸಾಲು ಉಳ್ಕೊಂಡ್ರು ಸಾಕು, ಮತ್ತೆ ಪ್ರಪಂಚ ಕಟ್ಟಬಹುದು ಅಂತ. ಎಷ್ಟು ಚಂದದ ನೋಡ್ರಿ, ಬಹಳ ಸಿಂಪಲ್ ಅದು. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವ ಕೆಲಸವನ್ನ ಈ ಮೂರರಿಂದ ಮಾಡ್ತಿರೋ ಅದು ಸರ್ವೋತ್ಕೃಷ್ಟವಾದಂಥ ಕೆಲಸ ಆಗ್ತದೆ ಅಂತ. ಮೂರು ಯಾವುದು? ವಿದ್ಯಾ, ಶ್ರದ್ಧಾ, ಉಪನಿಷತ್. ಈ ಮೂರು. ವಿದ್ಯಾ, ನಾ ಯಾವ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ಜ್ಞಾನ ಇರ್ಬೇಕು ನನಗೆ ಮೊದಲು. ಯಾವುದೇ ಕೆಲಸ ಮಾಡಲಿ, ಕಾರ್ಪೆಂಟ್ರ್ ಕೆಲಸ ಗೊತ್ತಿರಬೇಕು, ಗಾರೆ ಕೆಲಸ ಗೊತ್ತಿರಬೇಕು, ಟೀಚಿಂಗ್ ಕೆಲಸ ಗೊತ್ತಿರಬೇಕು. ತನ್ನ ಕೆಲಸವನ್ನು ಯಾರು ಚೆನ್ನಾಗಿ ತಿಳ್ಕೋತಾರೆ ಅದ್ರ ಬಗ್ಗೆ ಜ್ಞಾನ ಅದನ್ನು ಫಸ್ಟ್ ಅದು ಬೇಕು ಕೆಲಸ ಮಾಡ್ಬೇಕಾದ್ರೆ. ಎರಡನೇದು ಬಹಳ ಮುಖ್ಯದ ಶ್ರದ್ಧಾ. ಪೂರ್ ಇಂಗ್ಲಿಷ್ ಹ್ಯಾಸ್ ನೋ ಅಲ್ಟರ್ನೇಟಿವ್ ಫಾರ್ ಇಟ್. ಪೂರ್ ಇಂಗ್ಲಿಷ್ ಫೇತ್ ಅಂದ್ಬಿಡ್ತಾರೆ ಅವರು. ಫೇತ್ ಈಸ್ ನಾಟ್ ಶ್ರದ್ಧಾ, ಫೇತ್ ಈಸ್ ನಂಬಿಕೆ. ಅತ್ಯಂತ ಆಳವಾದ ನಂಬಿಕೆ, ಅನ್ಶೇಕಬಲ್ ಫೇತ್, ಅದನ್ನು ಶ್ರದ್ಧಾ ಅಂತ ಕರೀತಾರೆ ಉಪನಿಷತ್. ಅಲ್ಗಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ದಟ್ ಬಿಕಮ್ಸ್ ಮೈ ಎಕ್ಸಿಸ್ಟೆನ್ಸ್, ನನ್ನ ಬದುಕೇ ಆಗ್ಬಿಡ್ತದೆ ಅದು. ಆ ಶ್ರದ್ಧಾ ಅದಲ್ಲ. 4 ಥರದ ಶ್ರದ್ಧೆ ಅದ. ನನಗದು ಯಾಕೆ ವಿದ್ಯಾಪೋಷಕ ಹೇಳ್ಬೇಕಾದ್ರೆ ನೆನಪಾತು ಅಂತಂದ್ರೆ, ನಿಮ್ಗೆ ಗೊತ್ತಿಲ್ಲದಂಗೆ 4 ಬಂದ್ಬಿಟ್ಟ ಅದ್ರೊಳಗೆಲ್ಲ. 4 ಥರದ ಶ್ರದ್ಧೆ ಬೇಕು ಅಂತ ಹೇಳ್ತಾರೆ. ಒಂದು, ನನ್ನಲ್ಲೇ ಶ್ರದ್ಧೆ ಇರ್ಬೇಕು, ನಾ ಮಾಡ್ತೀನಂತ. ನಾ ಕಾಲೇಜ್ನಾಗಿದ್ದಾಗ ಒಬ್ಬ ಹುಡುಗಿಗೆ ಹೇಳಿದೆ, ನೀವು ಹೋಗಮ್ಮ, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅದ, ಡಿಬೇಟ್ ಕಾಂಪಿಟೇಷನ್, ನೀನು ಹೋಗು ಅಂದೆ. ಶಾಣೆ ಹುಡುಗಿ ನನ್ನ ಕಡೆ ಬಂದ್ಲು, ಸರ್ ನನ್ನ ಕಡೆಯಿಂದ ಆಗಂಗಿಲ್ರಿ ಸರ್, ಹೋಗಬೇಡಿ ಅಂತಿದ್. ಮುಗಿದು ಹೋತಿಲ್ಲಿ. ಹೋಗೋದಕ್ಕಿಂತ ಮೊದಲು ಯುದ್ಧ ಶಸ್ತ್ರತ್ಯಾಗ. ನಾನು ಹೇಳೋದು, ಎಲ್ಲಿವರೆಗೂ ಐ ಕ್ಯಾನ್ ಡೂ ಇಟ್. ನಂಬಿಕೆ, ಯಾವ ಶ್ರದ್ಧಾ ಎದರಲ್ಲಿರ್ಬೇಕು, ಮೊದಲು ನನ್ನೊಳಗೆ ಶ್ರದ್ಧಾ ಇರ್ಬೇಕು, ನಾನು ಮಾಡ್ತೀನಿ ಅಂತ. ಮಕ್ಕಳಿಗೆ ಆತ್ಮವಿಶ್ವಾಸ ಮೂಡಿಸ್ಬೇಕು. ಅದನ್ನು ವಿದ್ಯಾಪೋಷಕರು ಚಂದ ಮಾಡ್ಯಾರ ಮಕ್ಕಳೊಳಗೆ. ಎಷ್ಟೋ ಮಕ್ಕಳು ಆಗ್ತದೆ, ನಮಗೆ ಆಗ್ತದೆ, ಮನೆಗೆ ಹೋಗಿ ಕರ್ಕೊಂಬಂದು ಕೂಡಿಸಿ ಪರೀಕ್ಷಾಕ್ಕೆ ಹೋಗ್ರಿ ಅಂತ ಹೇಳಿ ದುಡ್ಡು ಕೊಟ್ಟು ಆತ್ಮವಿಶ್ವಾಸ ಕೊಡ್ಲಿಲ್ಲ. ಆ ಹುಡುಗರಂತಾರ ನಾವು ಮಾಡ್ತೀವಿ ಅಂತಾರೆ. ನಾ ಕೆಲವೊಂದು ಇಟ್ಕೊಂಬಂದಿನಿ, ನಾ ಕೆಲವೊಂದು ರೆಕಾರ್ಡ್ಸ್. ಆ ಹುಡುಗ ಹೇಳ್ತಾನೆ, ಎಷ್ಟು ಚಂದ ಹೇಳ್ತಾನವ. ದ್ಯಾಮಣ್ಣ ಐರಣಿ ಹುಡುಗ ಹೇಳ್ತಾನೆ. ಅವ್ನು ಮಾತು ಹೇಳ್ತೀನಿ. ಹೂ ಕೇಮ್ ಫ್ರಮ್ ಹಂಬಲ್ ಹೋಮ್ right here in Dharwad. He speaks of the days when managing college expenses in Bangalore felt like mountain he could never climb. Vidyaposhak stepped in, paid his fees and provided his textbooks. Every single semester, Dyamanna would catch a bus back to Hubli just to exchange his books at the Vidyaposhak library. Today, the boy from Dharwad stands tall as the Joint Commissioner of GST Department in Chennai. He credits his entire journey to the reassurance Vidyaposhak gave him. ಇದು ಆತ್ಮವಿಶ್ವಾಸ ಬೆಳೆಸೋದು. The assurance that a lack of resources would never hold back his talent. ದುಡ್ಡಿಲ್ಲ ಅಂದ್ರೆ ಆಗೋದಿಲ್ಲ ಅನ್ಕೊಂಡಿದ್ದ ಹುಡುಗ. Today is the Joint Commissioner of GST. The man who had not much money there earlier is now assessing the tax of people. I am so happy about it. ಇನ್ನೊಬ್ಬ ಹುಡುಗ ಅನೂಪ್ ವಾಯ್ ಅಂತ, ಅವನು ಬರೀತಾನ, ಅಂದು ವಿದ್ಯಾರ್ಥಿಯಾಗಿ ಕೈ ಚಾಚಿದ್ದ ನಾನು ಇಂದು ದಾನಿಯಾಗಿ ಕೈ ಜೋಡಿಸುತ್ತಿರುವುದು ನನ್ನ ಜೀವನದ ಸೌಭಾಗ್ಯ. ವಿದ್ಯಾಪೋಷಕ ಕೇವಲ ಸಂಸ್ಥೆ ಅಲ್ಲ, ಅದು ನನ್ನಂತಹ ಸಾವಿರಾರು ಕನಸುಗಳಿಗೆ ಜೀವ ನೀಡಿದ ಆಶಾ ಕಿರಣ. ಇದು ಅವನ ಮಾತು. ಟುಡೇ ಈಸ್ ಅ ಕಮಾಂಡರ್ ಇನ್ ದಿ ಇಂಡಿಯನ್ ನೇವಿ. ನಾನು ಹೇಳಿದ ಶ್ರದ್ಧಾ ಇನ್ ಸೆಲ್ಫ್. ಆ ವ್ಯಕ್ತಿಯೊಳಗೆ ಶ್ರದ್ಧಾ ಬರಬೇಕು, ಆ ಶ್ರದ್ಧೆ ಬೆಳೆಸುವಂತ ಕೆಲಸ ಆಗಬೇಕು. ಅಂತ ಕೆಲಸ ಮಾಡಿದ್ರು. ಎರಡನೇ ಶ್ರದ್ಧಾ ಒಂದದ, ನನ್ನೊಳಗೆ ಶ್ರದ್ಧೆ ಆಯಿತು. ಎರಡನೇದು ಬಹಳ ಮುಖ್ಯ, ನಾ ಮಾಡೋ ಕೆಲಸದಾಗ ಶ್ರದ್ಧಾ ಇರಬೇಕು. ಬಹಳಷ್ಟು ಮಂದಿ ನಾವು ಯಾಕೆ ಫೇಲ್ ಆಗ್ತೀವಿ ಲೈಫ್ನಾಗ ಅಂದ್ರೆ, ಅವ್ರು ಹೇಳ್ಯಾರ ಮಾಡಿ ಮುಗಿಸ್ರಪ್ಪ, ಏನು ಹೇಳ್ಯಾರ ಮಾಡಿ ಮುಗಿಸ್ರಿ, ನಾನು ಮಾಡ್ತೀನಿ ಅಂತಿಲ್ಲ. ಹೇಗಿರ್ಬೇಕು ಅಂದ್ರೆ, ನಾ ಮಾಡೋ ಕೆಲಸ ನನಗೆ ನಂಬಿಕೆ ಇರಬೇಕು. ಎಲ್ಲಿ ಕೆಲಸದಾಗ ನಂಬಿಕೆ ಅದು, ನಾ ಕೆಲಸ ಚಲೋ ಆಗ್ತದೆ. ತಿಕ್ಕೊಟ್ಟರು ಒಂದು ಮಾತು ಭಾಳ ಡೆಲಿಕೇಟ್ ಆಗಿ ಹೇಳಿದ್ರು, ಸೂಕ್ಷ್ಮವಾಗಿ ಹೇಳಿದ್ರು ಮಾತಾಡ್ಬೇಕಾದ್ರೆ. ನಾವು ಕೆಲಸ ಮಾಡ್ಕೋತ ಹೋದ್ವಿ, ಮಂದಿ ಬಂದ್ರು ಮಾಡಿದ್ರು. ಯಾಕೆ ಮಾಡಿದ್ರಿ?
ನೀವು ಮಾಡಿದ್ರಿಂದ ಒಳ್ಳೇದಾಗ್ತದಂತ ನಂಬಿಕೆ ನಿಮಗೆ ಖಾತ್ರಿ ಇತ್ತು. ಅಷ್ಟು ಮಂದಿ ಮಕ್ಕಳಿಗೆ ಒಳ್ಳೇದಾಗ್ತದಂತ. ಒಂದು ಮಾತು ನಾನು ಹೇಳ್ತೀನಿ ಸ್ನೇಹಿತರೆ, ನನ್ನ ಖಚಿತವಾದ ನಂಬಿಕೆ ನನ್ನ ಜೀವನದಾಗ ಬಂದದ್ದು. ಯಾವುದೇ ಒಂದು ಕೆಲಸ ಸ್ವಾರ್ಥದ ಅಪೇಕ್ಷೆ ಇಲ್ಲದೆ ನೀವು ಮಾಡಿದ್ರೆ ಭಗವಂತ ಮಗ್ಲ ನಿಂದಿರ್ತಾನೆ, ನಿಮ್ಮ ಕೆಲಸ ಅವ್ನು ಮಾಡ್ತಾನೆ. ನಿಮ್ಮ ಕೆಲಸ ಅಲ್ಲ, ಅವನ ಕೆಲಸ. ಅವ್ರು ಹೇಳಿದ ಮಾತು ಕೆಲಸದ ರೊಕ್ಕ ಇರಲಿಲ್ಲ, ನಮ್ಗೆ ರೊಕ್ಕ ಇಲ್ಲ, ಹೆಂಗೆ ಮಾಡೋದಪ್ಪ ಮುಂದೆ ಏನು ಮಾಡೋದು ಅಂತ ಅನ್ಕೊಂಡು ಆ ರೊಕ್ಕ ಬರ್ತಿತ್ತು ಅವ್ರು. ಯಾಕಂದ್ರೆ ಅವನ ಕೆಲಸ, ನಮ್ಮ ಕೆಲಸ ಅಲ್ಲ. ನನ್ನ ಮನೆಗೆ ಏನಾದ್ರು ರೊಕ್ಕ ಹೋಗ್ತಿತ್ತಂದ್ರೆ ಬರ್ಲಿಕ್ಕಿಲ್ಲ. ಆದ್ರೆ ನಾ ಮಾಡೋ ಸಮಾಜಕ್ಕೆ ಅಂತ ನೀವು ಪ್ರಾಮಾಣಿಕವಾಗಿ ನಿಂತಾಗ ಕೈ ಸೋತಿತ್ತು ಅಂತ ಅನಿಸಿದಾಗ, ಇಂಗ್ಲೀಷ್ದಾಗ ಒಂದು ಚಂದ ಮಾತದ, ಒಂದ್ಸಲ ಯಾಕಪ್ಪ ಗುದ್ದಾಡ್ಬ ಮರ ಬಿಟ್ಟು ಬಿಡ್ರಿ, ಎಷ್ಟು ಒದ್ದಾಡ್ತಿರೋದ್ರ ಸಲುವಾಗಿ ಅನ್ಸ್ಕೊತು ಉಣಿಸಿರ್ಬೇಕು ನಿಮಗೆ. ಒಂದ್ಸಲ ಅದನ್ಸ್ತದ, ಗಾಡ್ ಬ್ರಿಂಗ್ಸ್ ಮೆನ್ ಇನ್ ಟು ಡೀಪ್ ವಾಟರ್ಸ್ ನಾಟ್ ಟು ಡ್ರೌನ್ ದೆಮ್ ಬಟ್ ಟು ಕ್ಲೀನ್ ದೆಮ್ ಅಂತ. ಬಟ್ ಟು ಕ್ಲೀನ್ ದೆಮ್. ಭಗವಂತ ನಮ್ಮನ್ನು ಆಳ್ ನೀರಿಗೆ ಯಾಕೆ ತಗೊಂಡು ಹೋಗ್ತಾನೆ ಅಂದ್ರೆ ಮುಳುಗಿಸ್ಲಿಕ್ಕಲ್ಲ, ಸ್ವಚ್ಛ ಮಾಡ್ಲಿಕ್ಕೆ. ಮೇಲ್ಮೇಲೆ ಅಡ್ಡಾಡೋದು ಸ್ವಚ್ಛ ಆಗುದಿಲ್ಲ, ನಾವು ಕೆಳಗೆ ಹೋಗ್ಬೇಕು. ಆ ಡಿಫಿಕಲ್ಟಿ ಬಂದಾಗ ಅನಿಸ್ತದೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದಲ್ಲ, ದೇವ್ರು ಇದ್ದಾನಪ್ಪ ಮಾರಾಯ, ಕಾಪಾಡ್ತಾನೆ ನಮ್ಮನ್ನ ಅಂತ ಬರ್ತದೆ. ನಾ ಮಾಡೋ ಕೆಲಸ ಸರಿ ಅದ, ಅದು ಮಾಡೋ ಕೆಲಸ ಇದ್ದಿಲ್ಲ ಅಂದ್ರೆ ಗಾಡ್ ವಿಲ್ ನಾಟ್ ಟೇಕ್ ಇಟ್. ಎರಡನೇ ಕೆಲಸ ಶ್ರದ್ಧಾ. ಅದು ಮೊದಲನೇ ಶ್ರದ್ಧಾ ನನ್ನೊಳಗೆ ಶ್ರದ್ಧಾ, ಎರಡನೇದ ಮಾಡೋ ಕೆಲಸದಾಗ ಶ್ರದ್ಧಾ ಇರಬೇಕು, ಮೂರನೇದು ನಾ ಮಾಡೋ ಕೆಲಸದಿಂದ ನನಗೂ ಒಳ್ಳೇದಾಗತ್ತ, ಪ್ರಪಂಚಕ್ಕೂ ಒಳ್ಳೇದಾಗ್ತದೆ ಅನ್ನುವಂಥ ನಂಬಿಕೆ ಬಹಳ ಮುಖ್ಯ ಇದೆ. ನಾ ಮಾಡೋ ಕೆಲಸದಿಂದ ಪ್ರಪಂಚಕ್ಕೆ ಒಳ್ಳೇದಾಗ್ತದ ಅಂತ ನಂಬ್ಕೊಳ್ಬೇಕು ನಾವು, ಆಗ್ಲೇ ಮಾಡೋದು ನಾವು. ಇದ್ರ 25 ವರ್ಷ ನಡೀತಿತ್ತು, 20 ವರ್ಷ ನಡಿಬೇಕಾದ್ರೆ ನಡೀತದಪ್ಪ, ಜನರಿಗೆ ಒಳ್ಳೇದಾಗ್ತದೆ. ನಂಬರ್ ಎಲ್ಲ ಹೇಳಿದ್ರು, ನಾನು ಸ್ವಲ್ಪ ಬಳಸ್ಬೋದು ಮುಂದೆ ಅದನ್ನು. ಇದು ಮೂರನೇದು, ನಾವು ಮಾಡೋ ಕೆಲಸದ ನಂಬಿಕೆ ಅದ ಅಂತ. ನಾಲ್ಕನೇದ್ದು ಅಂತದ್ದು ಬಹಳ ಮುಖ್ಯ. ತಾವೆಷ್ಟು ಜನ ನಂಬ್ತಿರೋ ಗೊತ್ತಿಲ್ಲ, ನಾನು ಮಾತ್ರ ಖಚಿತವಾಗಿ ನಂಬ್ತೀನಿ. ಮ್ಯಾಲ ಒಂದು ಶಕ್ತಿ ಅದ, ನಮ್ಮೆಲ್ಲರನ್ನ ಮೀರಿದಂಥ ಶಕ್ತಿ ಒಂದು ಮ್ಯಾಲದ. ಅದನ್ನ ಏನಾದರೂ ಕರೀರಿ, ದೈವ ಅಂತ ಕರೀರಿ, ದೇವರು ಅಂತ ಕರೀರಿ, ಗ್ರಾವಿಟೇಷನಲ್ ಫೋರ್ಸ್ ಅನ್ರಿ, ಏನ ಕರ್ಕೊಂಡು ಹೋಗ್ರಿ, ಒಂದು ಶಕ್ತಿ ಅದ ನಮ್ಮನ್ನು ಕಾಪಾಡ್ತದ. ಹಂಗೊಂದು ಶಕ್ತಿ ಅದ, ದೇವರಿದ್ದಾನ ಅಂತ ನಂಬುದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಯಾಕೆ ಒಳ್ಳೇದು ಅಂದ್ರೆ, ನನಗಿಂತ ದೊಡ್ಡ ಶಕ್ತಿ ಅದ, ನನಗೆ ಸೊಕ್ಕ ಬರುದಿಲ್ಲ, ಅಹಂಕಾರ ಬರುದಿಲ್ಲ. ಎರಡನೇದು, ನಾನು ಮೊಳಕಾಲು ಊರಿ ಕುಸಿದ ಕೊಡುತ್ತಾಗ ಆ ಶಕ್ತಿ ಕಾಪಾಡ್ತದ ಅನ್ನುವಂಥ ನಂಬಿಕೆ ನನಗೆ ಧೈರ್ಯ ಕೊಡ್ತದೆ. ಈ 4 ಶ್ರದ್ಧಾ, ನನ್ನೊಳಗೆ ಶ್ರದ್ಧಾ, ನಾ ಮಾಡೋ ಕೆಲಸದಾಗ ಶ್ರದ್ಧಾ, ನಾ ಮಾಡೋ ಕೆಲಸದಿಂದ ಪ್ರಪಂಚಕ್ಕೆ ಒಳ್ಳೇದಾಗ್ತದ ಅನ್ನುವಂಥ ಶ್ರದ್ಧಾ. ನಾಲ್ಕನೇದು, ಇದೆಲ್ಲಕ್ಕೂ ಕಾರಣವಾಗಿ ಮ್ಯಾಲ ಒಂದು ದೊಡ್ಡ ಶಕ್ತಿ ಅದ, ಭಗವಂತ ಅನ್ನೋ ಶಕ್ತಿ ಅದ. ಈ 4 ನಂಬಿಕೆಗಳು, ಶ್ರದ್ಧೆಗಳಿದ್ದಾವಲ್ಲ, ಇದರಿಂದ ಯಶಸ್ಸು ಗ್ಯಾರಂಟಿ ಬರ್ತದೆ. ವಿದ್ಯಾ ಹೇಳಿದೆ ಮೊದಲ, ಜ್ಞಾನ. ಎರಡನೇದು ಶ್ರದ್ಧಾ, ಮೂರನೇದು ಉಪನಿಷತ್. ಉಪನಿಷತ್ ಅಂದ್ರೆ ಏನು ದೊಡ್ಡದಲ್ಲ, ಡೀಪ್ ಅಂಡ್ ಮೆಡಿಟೇಟಿವ್ ಥಿಂಕಿಂಗ್, ಆಳವಾದ ಚಿಂತನೆ. ಇಷ್ಟೆಲ್ಲ ಇಟ್ಕೊಂಡು ಆಳವಾದ ಚಿಂತನೆ ಮಾಡಿದಾಗ ಈ 3 ಕೆಲಸದಿಂದ ಸೇರ್ಕೊಂಡದ್ದು, ವಿದ್ಯಾ, ಶ್ರದ್ಧಾ ಮತ್ತು ಉಪನಿಷತ್, ಆಳವಾದ ಚಿಂತನೆ, ಈ 3 ಸೇರಿ ಮಾಡಿದಂಥ ಕೆಲಸ ಯಾವಾಗಲೂ ಸರ್ವೋತ್ಕೃಷ್ಟವಾದ ಕೆಲಸ ಆಗ್ತದೆ. ದ್ಯಾಟ್ ಬಿಕಮ್ಸ್ ಎಕ್ಸಲೆನ್ಸ್ ಇನ್ ಎನಿಥಿಂಗ್ ಯು ಡೂ. ಶಿಕ್ಷಣದಲ್ಲಿ ಅದು ಬಂದ್ರೆ, 3 ಬಂದ್ರೆ, ವಿದ್ಯಾ, ಶ್ರದ್ಧಾ ಅಂಡ್ ಉಪನಿಷತ್ 3 ಬಂದ್ರೆ, ದಟ್ ಬಿಕಮ್ಸ್ ಎಕ್ಸಲೆನ್ಸ್ ಇನ್ ಎಜುಕೇಶನ್. ಶಿಕ್ಷಣದಲ್ಲಿ ಎಜುಕೇಶನ್ ಆಗೋದು, ಎಕ್ಸಲೆನ್ಸ್ ಆಗೋದು. ಐ ಆಮ್ ಹ್ಯಾಪಿ ಶಶಿಕಾಂತ್ ಕುಲಗೋಡ್ ಅವರು ಕರೆಕ್ಟ್ ಸೇರ್ಸ್ಯಾರ, ಅದ್ ಮೇಲೆ ಎಕ್ಸಲೆಂಟ್ ಅಂತ ಒಂದು ವರ್ಡ್ ಸೇರ್ಸ್ಯಾರ. ಐ ರಿಯಲಿ ಬಿಲೀವ್ ಇನ್ ದ್ಯಾಟ್. ಆ ಎಕ್ಸಲೆನ್ಸ್ ಬರ್ಬೇಕಾದ್ರೆ 3 ಹಾಕ್ಬೇಕು ಸರ್ ಅದ್ರೊಳಗೆ, ವಿದ್ಯಾ, ಶ್ರದ್ಧಾ, ಉಪನಿಷತ್. ಈ 3 ಸೇರಿಸಿದ್ರೆ ನಾವು ಯಾವುದೇ ಕೆಲಸ ಮಾಡಲಿ ಎಕ್ಸಲೆಂಟ್ ಆಗ್ತದೆ. ಹಾಗೆ ಮಾಡಿದ್ದೀರಿ ಎಕ್ಸಲೆನ್ಸ್ ಇನ್ ಎಜುಕೇಶನ್ ಅಂತ ಹೇಳ್ತಾ. ಇನ್ನೊಂದು, ಅವ್ರನ್ನ 3 ಮಸ್ಕೆಟಿಯರ್ಸ್ ಅಂತ ಕರಿತಿದ್ದೆ ಮೊದಲು ನಾನು. 3 ಜನ ಮಸ್ಕೆಟಿಯರ್ಸ್, 3 ಮಸ್ಕೆಟಿಯರ್ಸ್. ಆ ಡಿಟರ್ಮಿನೇಷನ್ ಅದ ನೋಡ್ರಿ, ಮತ್ತು ಅಂಟ್ಕೊಳ್ಳದೆ ಇರುವಂಥದ್ದು, ಯಾವುದಕ್ಕೂ ಅಂಟ್ಕೊಳ್ಳಂಗಿಲ್ಲ. ಮತ್ತು ಲೈಫ್ ಅನ್ನೋದು ರಿಲೇ ರೇಸ್, ಇದು 100 ಮೀಟರ್ ರೇಸ್ ಅಲ್ಲ, ನಾವೇ ಓದಿ ತುದಿ ಮುಟ್ಟಿಸ್ತೀವಿ ಅಂತಿಲ್ಲ. ನಾನು ಓಡ್ತೀನಿ, ಎಲ್ಲಿವರೆಗೆ ಆಗ್ತಾ ಇದ್ದಂಗೆ ಓಡ್ತೀನಿ. ಯಾವಾಗ ಒಂದ್ಸಲ ಕಾಲಲ್ಲಿ ಸ್ವಲ್ಪ ನೋವು ಬರ್ಲಿಕ್ಕೆ ಹತ್ತೀವಿ ಅಂದ್ರೆ, ಇದು ಹೈ ಟೈಮ್ ಐ ಶುಡ್ ಪಾಸ್ ಆನ್ ಮೈ ಬೇಟನ್ ಟು ಸಂಬಡಿ ಎಲ್ಸ್. ನನ್ನ ರನ್ನಿಂಗ್ ರೇಸ್ನ ಕೋಲ್ ಪಾಸ್ ಆನ್ ಮಾಡ್ಬೇಕಲ್ಲ, ಹಂಗೆ ಪಾಸ್ ಆನ್ ಮಾಡ್ಬೇಕಾಗ್ತದೆ. ಬಹಳ ಮಂದಿಗೆ ಅದು ಬರುವುದೇ ಇಲ್ಲ, ಕಡೆ ತನಕ ನಾವೇ ನಡೆಸ್ಬೇಕಂತ. ಹಂಗಾದ ನೀವು ಬೆಳೆಯಂಗಿಲ್ಲ, ಸಂಸ್ಥಾನೆ ಬೆಳೆಯಂಗಿಲ್ಲ. ಎಲ್ಲಿವರೆಗೂ ನಾನು ಶಕ್ತಿ ಅದಾಗೆ ಬೆಳೆಸೋಣಂತ, ಶಕ್ತಿ ಸ್ವಲ್ಪ ಕಮ್ಮಿ ಆಗ್ತದ ಅಂತ ಲಕ್ಷಣ ಕಾಣಿಸ್ತಂದ್ರೆ ಕೊಟ್ಬಿಡ್ಬೇಕು. ಅದನ್ನು ಎಷ್ಟು ಚಂದ ಪ್ಲಾನ್ ಮಾಡ್ಯಾರ ಅವರು, ಅದು ಅವ್ರಿಗೆ ಗೊತ್ತು. ಈಗ 25 ವರ್ಷದೊಳಗೆ 50,000 ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಟ್ಟಾರ.
6,500 ಬ್ರಿಲಿಯಂಟ್ ಯಂಗ್ ಮೈಂಡ್ಸ್ ಫುಲ್ಲಿ ಗ್ರಾಜ್ಯುಯೇಟೆಡ್. 1,42,000 ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಾರೆ, ಸ್ಕಿಲ್ ಟ್ರೈನಿಂಗ್ ಆಗಿದೆ. 1,87,000 ಮಂದಿ ಅವ್ರ ರಿಸೋರ್ಸ್ ಲೈಬ್ರರಿ ಬಳಸ್ಕೊಂಡಾರೆ. ಇದಕ್ಕಿಂತ ನಾನು ಹೆಚ್ಚು ಮನಸ್ಸಿಗೆ ಹಿಡಿದಿದ್ದು, ನಾನು ಭಾಳ ವರ್ಷದ ವಿಮೆನ್ಸ್ ಕಾಲೇಜ್ನ ಪ್ರಿನ್ಸಿಪಾಲ್ ಆಗಿದ್ನಲ್ಲ, ಅದ್ರ ಪರಿಣಾಮ ಇರ್ಬೇಕು ಅನಿಸ್ತು. ನನ್ನ ಹೆಣ್ಮಕ್ಳ ಎಜುಕೇಶನ್ ಬಗ್ಗೆ ಬಹಳ ಕಾಳಜಿ ನಾನು. ಐ ಆಮ್ ಸೋ ಹ್ಯಾಪಿ that there is one static in this report that brought tears of joy in my eyes. It is the thing which do not be mentioned in economic documentation. ನಿಮ್ಮ ಮೆಕೆನ್ಸಿ ನೋಡಲ್ಲ, ಅದು ಯಾರು ನೋಡೋದಿಲ್ಲ. ಅದನ್ನು ಮೆಕೆನ್ಸಿ ಎಲ್ಲ ಮಾಡಿದ್ದಾರೆ, ವೆರಿ ಟೆಸ್ಟ್ ಮಾಡಿದ್ದಾರೆ, ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಆಗಿದೆ. ಅವ್ರು ಯಾರು ಹೈಲೈಟ್ ಮಾಡ್ಲಿಕ್ಕಿಲ್ಲ. ನನಗನ್ಸಿದ್ದೇನೆಂದ್ರೆ more than 10,000 early marriages of young girls have been prevented. ಬಹಳ ಮುಖ್ಯ. ಅವ್ರ ಕಾಲೇಜ್ ಹೋಗದಿದ್ದಾರೆ, ಮದುವೆ ಮಾಡಿ ಹಾಕ್ಬಿಡ್ತಿದ್ದಾರೆ ಅವರು. ಅದ್ರ ಮದುವೆ ಅನಾಹುತ ಅಂತ ಹೇಳಂಗಿಲ್ಲ ನಾನು. ಮದುವೆ ಯಾವಾಗ ಆಗ್ಬೇಕು ಅವಾಗ ಆಗ್ಬೇಕು. ಮಕ್ಕಳು ಕಲಿಯೋ ವಯಸ್ಸಿನಾಗ ಕಲಿಯುವಂಥ ಅವಕಾಶ ಇದ್ದವ್ರಿಗೆ, ಕಲಿಯುವಂಥ ಮನಸ್ಸಿದ್ದವ್ರನ್ನೇ ಬಿಡಿಸಿ ಲಗ್ನ ಮಾಡಿ ಕೂಡಿಸಿದ್ರೆ ಮನ್ಯಾಗ ಸಿಕ್ಕಾಕೊಂಡ್ಬಿಡ್ತಿದ್ದು ಹುಡುಗಿಯರು. ಇವತ್ತು ಅವರೆಲ್ಲ ಆರ್ಕಿಟೆಕ್ಟ್ಸ್ ಆಗ್ಯಾರ, ಇಂಜಿನಿಯರ್ಸ್ ಆಗ್ಯಾರ, ನರ್ಸಸ್ ಆಗ್ಯಾರ, ಡಾಕ್ಟರ್ಸ್ ಆಗ್ಯಾರ. ತಮ್ಮ ಜೀವನದ ಹಾದಿಗಳನ್ನು ಕಂಡುಕೊಂಡಾರ, ತಮ್ಮ ಅಸ್ಮಿತೆಯನ್ನು ಕಂಡುಕೊಂಡಾರ. ಮುಖ್ಯ ಅಂತ ನಾನು ಯಾರು ಅಂತ ಅರ್ಥ ಮಾಡ್ಕೊಂಡಾರ. ಇದ್ರ ಯಾರ್ದೋ ಒಂದು ನೆರಳಾಗಿ ಮನ್ಯಾಗ ಕಳೆದು ಹೋಗ್ಬಿಡ್ತಿದ್ರು ಹುಡುಗರು. 10,000 ಜನ ಹೆಣ್ಮಕ್ಳಿಗೆ ಒಂದು ಗುರಿ ಕೊಟ್ಟರಲ್ಲ, ಅದು ಬಹಳ ದೊಡ್ಡದು. ಅದಕ್ಕೆ ನಾ ಹೇಳ್ತಿಲ್ಲ, ಇಟ್ ಇಸ್ ನಾಟ್ ಜಸ್ಟ್ ಸೋಷಿಯಲ್ ಸರ್ವಿಸ್, ದಿಸ್ ಇಸ್ ದ ರೀರೈಟಿಂಗ್ ಆಫ್ ಸಿವಿಲೈಸೇಷನ್. ರೀರೈಟಿಂಗ್ ಆಫ್ ಸಿವಿಲೈಸೇಷನ್, ಒಂದು ಸಮಾಜವನ್ನು ಪರಿವರ್ತನೆ ಮಾಡುವಂಥ ಕೆಲಸ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಬೇಕು. ನನಗೆ ಆಶ್ಚರ್ಯ ಅನ್ನಿಸ್ತದೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಒಂದೇ ವರ್ಷದೊಳಗೆ ಒಂದು ಅಕಾಡೆಮಿಕ್ ಇಯರ್ 554 ಲಕ್ಷ, 5.55 crores ಇನ್ 1 year, ಲಾಸ್ಟ್ 1 year ಒಳಗೆ ಅಷ್ಟು ಅಮೌಂಟ್ ಹಾಕಿ ಎಜುಕೇಶನ್ ಕೊಟ್ಟಿದ್ದೀರಿ. ನರ್ಚರ್ ಮೆರಿಟ್ ಪ್ರೋಗ್ರಾಮ್ ಆಯಿತು, ನರ್ಚರ್ ಮೆರಿಟ್ ಎಕ್ಸೆಲ್ ಪ್ರೋಗ್ರಾಮ್, ಯುವ ಫೆಲೋಶಿಪ್ ಪ್ರೋಗ್ರಾಮ್, ರೆಸಿಡೆನ್ಷಿಯಲ್ ಬ್ರಿಡ್ಜ್ ಕ್ಯಾಂಪ್ಸ್, C2C ಪ್ರೋಗ್ರಾಮ್ಸ್, ಎಷ್ಟೊಂದು ಕಾರ್ಯಕ್ರಮ ಆಗ್ಯಾವಲ್ಲ. ಮತ್ತು ಇನ್ನೊಂದು ಹೇಳಿ, ನಾನು ಕೊಟ್ಟು ಒಪ್ಕೋತಾರೆ, ಪ್ರಮೋದ್ ವಿಜಯ್ ಒಪ್ಕೋತಾರ ಅಂತ ಅನ್ಕೊಂಡಿ. ನಾನು ಎಲ್ಲಾನು ಒಂದೇ ಸಲ ವಿಚಾರ ಮಾಡಿರೋದಿಲ್ಲ. ನಾವು ಈ ಟಾರ್ಚ್ ಹಿಡ್ಕೊಂಡು ಹೋಗ್ತೀವಿ, ಕೆಟ್ಟ ಕಾಡ್ನಾಗ ಹೋಗ್ತೀವಿ. ಟಾರ್ಚ್ ಅನ್ನು ಕಾಡಿನ ತುದಿ ತನಕ ಕಾಣಿಸಂಗಿಲ್ಲ ನನಗದು. ಮೊದ್ಲಿನ 10 ಫೂಟ್ ಕಾಣಿಸ್ತದೆ, 10 ಫೂಟ್ ಅದು ಇನ್ನೊಂದು 10 ಫೂಟ್ ಕಾಣಿಸ್ತದೆ, ಒಂದು 10 ಫೂಟ್ ಕಾಣಿಸ್ತದೆ. ಇದು ಹಂಗೆ ವಿದ್ಯಾಪೋಷಕ್ಕೆ ಬೆಳೆದದ್ದು. ಒಂದು ಕಾರ್ಯಕ್ರಮ ಆಯ್ತು, ಇದನ್ನು ಮಾಡೋಣ ಅಂದ್ರೆ ಇದನ್ನು ಮಾಡೋಣ ಬರ್ರಿ, ಇದನ್ನು ಮಾಡೋಣ ಹೆಂಗೂ ಮಾಡ್ಬರ್ರಿ, ಇನ್ನೊಂದು ಬೆನಿಫಿಟ್ ಇದು ಮಾಡೋಣ. ಹೀಗೆ ಅನ್ಕೋತ ಇಟ್ ಬಿಕಮ್ ಸೋ ರಿಚ್ ನಾವ್. ದಿಸ್ ಈಸ್ ಮಲ್ಟಿ ಡೈಮೆನ್ಷನಲ್. ಒಂದು ಸಂಸ್ಥೆಗೆ ಶಾಶ್ವತತೆ ಬರುವುದು ಒಂದೇ ಕೆಲಸದಿಂದ ಬರುವುದಿಲ್ಲ. ಮಲ್ಟಿ ಡೈಮೆನ್ಷನಲ್ ಇನ್ಸ್ಟಿಟ್ಯೂಷನ್ ಬಿಕಮ್ಸ್ ಇಮ್ಮಾರ್ಟಲ್. ಅಮೃತತ್ವ ಸಿಗಬೇಕಾದ್ರೆ 16 ಮುಖಗಳಲ್ಲಿ ಕೆಲಸ ಮಾಡಬೇಕು. ನಾನು ಬೇಸಿಕಲಿ ಕೆಮಿಸ್ಟ್ರಿ ಮಾಸ್ಟರ್. ನಾನು ಭಾಳ ವರ್ಷ ಕೆಮಿಸ್ಟ್ರಿ ಕಲಿಸ್. ನಾವು ಅಲ್ಲೊಂದು ಥಿಯರಿ ಆಫ್ ರೆಸೋನೆನ್ಸ್ ಅಂತದ. ಥಿಯರಿ ಆಫ್ ರೆಸೋನೆನ್ಸ್ ಅಂತ ಸೈಂಟಿಸ್ಟಿಗೆ ಬಹಳ ಕಾಡಿಬಿಟ್ಟಿತ್ತು ಒಂದು ವಿಷಯ. ಕಾರ್ಬನ್ ಹೈಡ್ರೋಜನ್ ಯಾವುದೇ ಮಾಲಿಕ್ಯೂಲ್ನಾಗ 1:1 ಇತ್ತಂದ್ರೆ ಗಟ್ಟಿ ಇರುವುದಿಲ್ಲ, ಅದು ಸ್ಟೇಬಲ್ ಆಗೋದಿಲ್ಲ. ಅಂಥದ್ದು ಬೆನ್ಸಿನ್ ಹೆಂಗ್ ಸ್ಟೇಬಲ್ ಆಯ್ತು? C6H6 ಅದು 6 ಕಾರ್ಬನ್ 6 ಹೈಡ್ರೋಜನ್ ಇರೋದು, ಅದು ಸ್ಟೇಬಲ್ ಆಗಬಾರ್ದು. ಅದು ದ್ರವ ರೂಪದಾಗದ 80 ಡಿಗ್ರಿ ಬಾಯ್ಲ್ ಆಗ್ತದೆ. ಇದು ಹೆಂಗ್ ಸ್ಟೇಬಲ್ ಆಯ್ತು? ಕೆಲವೊಂದ್ಸಲ ಮಂದಿಗೆ ಗಟ್ಟಿದ್ದಾಗ ಆಶ್ಚರ್ಯ ಆಗ್ತದೆ, ಸೋತಾಗ ಆಶ್ಚರ್ಯ ಆಗೋದು. ಬೆನ್ಸಿನ್ ಹೆಂಗ್ ಗಟ್ಟಿ ಉಳಿತಿದು ಅಂತ ಆಶ್ಚರ್ಯ ಆಯ್ತು. ತಲೆ ಕೆಟ್ಟು ಹೋತು. ಕಡೆಗೊಬ್ಬ ಹೇಳ್ದ, ಕೆಕ್ಯೂಲ್ ಅನ್ನೋ ಮನುಷ್ಯ, ಜರ್ಮನ್ ಮನುಷ್ಯ ಹೇಳ್ತಾನ, ಅದು ಕಾರ್ಬನ್ ಹಿಂಗ್ ಸಾಲಿಡ್ ಚೈನ್ ಇಲ್ರಿ, ಹಿಂಗ್ ತಿರುಗಿ ಒಂದು ಚೈನ್ ಆಗ್ಯದ ಅಂತ, ರಿಂಗ್ ಆಗ್ಯದ ಅಂತ ಹೇಳ್ದ. ಬೆನ್ಸಿನ್ ರಿಂಗ್ ಆಗ್ಯದ ಅಂತ, ಅದ್ರ 3-4 ಫಾರ್ಮ್ನಾಗದ ಅಂತ ಹೇಳ್ದ. ಅವನ್ ಹೇಳಿ ಕೊಟ್ಟ ನನಗೆ ಕೆಮಿಸ್ಟ್ರಿ ಹೆಂಗ್ ಜೀವನಕ್ಕೆ ಅಪ್ಲೈ ಆಗ್ತದಂತ. ಯಾವುದೇ ಒಂದು ವಸ್ತು ಬಹಳಷ್ಟು ರೂಪದಾಗಿತ್ತಂದ್ರೆ ಅದು ಬಹಳ ಸ್ಥಿರ ಆಗ್ತದಂತ. A compound gets stability only when it is found in many forms. Benzene is found in so many forms, therefore it is stable. I apply it to human life also. ಯಾವ ಜೀವನ ಹೆಚ್ಚು ಸ್ಥಿರ ಆಗ್ತದಂದ್ರೆ ಎಷ್ಟು ಮುಖಗಳಿದ್ದಾವೋ ಅಷ್ಟು. ಶಿವರಾಮ್ ಕಾರಂತರ ಬರೆದಂಗ ಹುಚ್ಚು ಮನುಷ್ಯನ 10 ಮುಖಗಳು ಅಂತ. ಆ 10 ಮುಖಗಳು ಬಂದಾಗೆ ಶಿವರಾಮ್ ಕಾರಂತರ ಆಗ್ಬೇಕು. ಹಾಗ ವಿದ್ಯಾಪೋಷಕ್ ಕೂಡ ಒಂದೇ ಗುರಿಯಿಂದ ಶುರು ಮಾಡಿದ್ರು ಕೂಡ
ಸ್ಕಾಲರ್ಶಿಪ್ ಕೊಡೋದೊಂದು ಇಟ್ಕೊಂಡು ಶುರು ಮಾಡಿದ್ರು ಕೂಡ ಮುಂದೆ 10 ಮುಖಗಳಾಯ್ತು. ದ ಲಾರ್ಜರ್ ನಂಬರ್ ಆಫ್ ದಿ ಫ್ಯಾಸೆಟ್ಸ್ ವಿದ್ಯಾಪೋಷಕ್ ಗಾಟ್, ಇಟ್ ಬ್ರಾಟ್ ಮೋರ್ ಸ್ಟೆಬಿಲಿಟಿ ಫಾರ್ ಇಟ್ ಆ್ಯಂಡ್ ಮೋರ್ ಸ್ಟೆಬಿಲಿಟಿ ಫಾರ್ ಇಟ್. ಅದಕ್ಕೆ ನಂಬರ್ಸ್ ಐ ಆಮ್ ಇಂಪ್ರೆಸ್ಡ್. ಅದ್ರ ಪ್ರಕಾರ ನೋಡಿದಾಗ 2,000 ಜನ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ ಅಂತ ಇಲ್ಲಿ ಕಲ್ತವರು, 100 ಜನ ಡಾಕ್ಟರ್ಸ್ ಆಗಿದ್ದಾರೆ, 200 ಜನ ನರ್ಸಸ್ ಆಗಿದ್ದಾರೆ, 50 ಜನ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿದ್ದಾರೆ, 15 ಜನ UPSC ಸಿವಿಲ್ ಸರ್ವಿಸ್ ಆಫೀಸರ್ಸ್ ಆಗಿದ್ದಾರೆ. ಇದಕ್ಕಿಂತ ಮುಖ್ಯ 100 ಜನ ಮಕ್ಕಳು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನಮಗೆ ಬಹಳ ಖುಷಿ ಆಗುವಂಥದ್ದು. ದಟ್ ಮೀನ್ಸ್ ಯು ಹ್ಯಾವ್ ಪ್ರೊವೈಡೆಡ್ ಇಂಡಿಯಾ ವಿತ್ ಅ ರಿಚ್ ಫ್ಲಕ್ಸ್ ಆಫ್ ಪೀಪಲ್ ಇನ್ ಡಿಫರೆಂಟ್ ಡೈಮೆನ್ಷನ್ಸ್. ಅದೆಲ್ಲ ಬಂದಿರೋದ್ರಿಂದ ಇದನ್ನು ನಾನು ಹೇಳೋದು ಚೈನ್ ಆಫ್ ಗ್ರಾಟಿಟ್ಯೂಡ್ ಅಂತ. ಚೈನ್ ಆಫ್ ಗ್ರಾಟಿಟ್ಯೂಡ್. ಇಲ್ಲಿ ಬೆನಿಫಿಟ್ ತಗೊಂಡಂಥ ಮಕ್ಕಳು ಯಾರಾದರೂ ಇದ್ದರೆ ಅವ್ರಿಗೆ ಹೇಳಬೇಕು ನಮ್ಮ ಮಾತನ್ನು. ಇದನ್ನು ಚೈನ್ ಆಫ್ ಗ್ರಾಟಿಟ್ಯೂಡ್. ನಾವೊಂದು ಸಣ್ಣ ಪ್ರೋಗ್ರಾಮ್ ಮಾಡಿದ್ದೆ, ಶುಭ ಇಲ್ಲೇ ಇದ್ದಾರೆ, ವ್ಯಾಸ ಇಂಟರ್ನ್ಯಾಷನಲ್ ಸ್ಕೂಲ್ ಶುರು ಮಾಡಿದಾಗ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ನನಗೆ ಹುಚ್ಚದ ಪ್ರೋಗ್ರಾಮ್ ಬಗ್ಗೆ. ಸಣ್ಣ ಸ್ಮೈಲಿ ಬ್ಯಾಚ್ ಮಾಡೋದು, ಬ್ಯಾಚ್ ಬರ್ತಾವಲ್ಲ ಸ್ಮೈಲಿ ಬ್ಯಾಚ್ ಅಂತ, ಎಲ್ಲ ಮಕ್ಕಳಿಗೆ 5 ಕೊಡೋದು. ಅದ್ರಾಗ ಏನು ಬರ್ತಿದ್ದೆ, ಯು ಮೇಡ್ ಎ ಡಿಫರೆನ್ಸ್ ಟು ಮೈ ಲೈಫ್ ಅಂತ, ನಿನ್ನಿಂದ ನನ್ನ ಜೀವನ ಬದಲಾವಣೆ ಆಯಿತು ಅಂತ ಮಕ್ಕಳಿಗೆ ಹೇಳೋದು. ಇದನ್ನು ಹೋಗಿ ಯಾರು ನಿಮ್ಮ ಜೀವನಕ್ಕೊಂದು ಬದಲಾವಣೆ ತಂದ್ರೋ, ಯಾರಿಗೆ ನೀನು ಕೃತಜ್ಞನಾಗಿದ್ಯೋ ಅವ್ರು ಎದಿಗೆ ಪಿನ್ ಮಾಡೋದನ್ನು ಚಾಕ್ ಹಾಕು, ಶರ್ಟಿಗೆ ಹಾಕು, ಅಪ್ಪಗೆ ಹಾಕ್ಬೋದು, ಅವ್ಗೆ ಹಾಕ್ಬೋದು, ಅವ್ರಿಗೆ ಇನ್ನೆರಡು ಕೊಡು. ಅವ್ರು ಹೋಗಿ ಯಾರು ತಮ್ಮ ಜೀವನಕ್ಕೆ ಸಹಾಯ ಮಾಡಿದ್ರೆ ಅವ್ರಿಗೆ ಸಹಾಯ ಮಾಡಲಿ. ಹಿಂಗೆ ಕೊಟ್ಕೋತ ಹೋದ್ವಿ. ಹುಡುಗ ಬಂದ ಕೊಡ್ತಿದ್ದೆ, ಸ್ಮೈಲಿ ಬ್ಯಾಚ್ ಹಾಕಿರಿ, ನೆನಪದ ಶಬ್ದ ಕೊಡ್ತಿದ್ವಿ. ಹಾಗೆ ಕೊಟ್ಕೋತ ಹೋದಾಗ ಒಂದ್ಸಲ ಭಾರಿ ಮಜಾ ಆಯ್ತು. ಜಸ್ಟಿಸ್ MN ವೆಂಕಟಾಚಲಯ್ಯ ಅಂತಿದ್ದಾರೆ, ತಾವು ಕೇಳಿರ್ಬೇಕು ಅವ್ರ ಹೆಸರು. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧಿಪತಿಗಳಾಗಿದ್ದವರು, ಚೀಫ್ ಜಸ್ಟಿಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. He is my chairman of my institution, act chairman ಅವರು. He is just 97 years old. ಜಸ್ಟ್ 97. ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಹೋಸಲ ಅವ್ರು ಹುಟ್ಟಿದ ದಿವಸ ಹೋದ್ರೆ, ಮನೆಗೆ ಹೋದ್ರೆ ತಮ್ಮ ನೆನಪಿಲ್ಲ ಅವರಿಗೆ. ಹಿ ಈಸ್ ಬಾದರ್ಡ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಟು ದ ವರ್ಲ್ಡ್. ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ಅಪ್ಡೇಷನ್ ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕಿದು. ಒಂದು ಪುಸ್ತಕ ತೆಗೆದ್ರು ಶೆಲ್ಫ್ನಾಗಿಂದ, ನಾ ಹೇಳ್ತೀನಲ್ಲ, ಐ ರಿಮೆಂಬರ್ ಸೋ ಮೆನಿ ಗ್ರೇಟ್ ಪೀಪಲ್ ಹೂ ಪ್ಲೇಡ್ pivotal role in my life. One person is Justice MN ವೆಂಕಟಾಚಲಯ್ಯ. ಏನು ಋಷಿ ಅದು, ಮಾಡರ್ನ್ ಋಷಿ ಅವರು. 97 ವರ್ಷದ ಮನುಷ್ಯ ಪುಸ್ತಕದ ರ್ಯಾಕ್ನ ಪುಸ್ತಕ ತೆಗೆದು ಡಾಕ್ಟರ್ ಕರ್ಜ್ಗಿ ಶುಡ್ ರೀಡ್ ದಿಸ್ ಬುಕ್ ಅಂತ ಕೊಟ್ಟರು. ಬುಕ್ ಯಾವುದು? AI and Human Future by Henry Kissinger. Henry Kissinger was Foreign Secretary United States of America. ನೊಬೆಲ್ ಪ್ರಶಸ್ತಿ ಬಂದಿತ್ತು ಆತನಿಗೆ, ದೋ ಕಾಂಟ್ರವರ್ಷಿಯಲ್. ಹೆನ್ರಿ ಕಿಸಿಂಜರ್ ತನ್ನ 100ನೇ ವರ್ಷದಲ್ಲಿ ಬರೆದಂತ ಪುಸ್ತಕ ಅದು. ಯಾರು ಓದ್ತಿದ್ದಾರಪ್ಪ? AI 50 ವರ್ಷ ಆತಂದ್ರೆ ಕಂಪ್ಯೂಟರ್ ಮುಟ್ಟೋದಿಲ್ಲ ಅಂತೀವಿ ನಾವು. ಅಂಥದ್ದು AI ಬಗ್ಗೆ 100ನೇ ವರ್ಷ ಪುಸ್ತಕ ಬರೆದ ಮನುಷ್ಯ ಹೆನ್ರಿ ಕಿಸಿಂಜರ್. ಇವರು 97ನೇ ವರ್ಷಕ್ಕೆ ಓದಿ ನನಗೆ ಕೊಡ್ತಾರೆ, ಓದು ಅಂತ. ದಿಸ್ ಇಸ್ ದ ಅಪ್ಡೇಷನ್ ದಟ್ ಮ್ಯಾನ್ ಹ್ಯಾಸ್. ಅವ್ರು ನನಗೆ ಅವ್ರ ಹೆಸರು ಯಾಕೆ ಹೇಳಿದ್ರು, ಅವ್ರು ಫೋನ್ ಮಾಡಿದ್ರು ನನಗೆ, ಕರ್ಜಿಗೆ ಅದೇನು ಬ್ಯಾಚ್ ಕೊಟ್ಟಿರಲ್ಲಪ್ಪ, ಯು ಮೇಡ್ ಎ ಡಿಫರೆನ್ಸ್ ಟು ಮೈ ಲೈಫ್, ಆ ಒಂದಿಷ್ಟು ಬ್ಯಾಚ್ ತೊಗೊಂಬರ್ರಿ ಅಂದರು. ನಿಮ್ಗೆ ಯಾಕೆ ಬೇಕ್ರಿ ಬ್ಯಾಚ್? ಹೋದೆ, ತೊಗೊಂಬರ್ರಿ ನೀವು ಅಂದರು. ತೊಗೊಂಡು ಮನೆಗೆ ಹೋದೆ. ಮನೆಗೆ ಹೋದ್ರೆ ಏನಾಯ್ತು ಸರ್ ಅಂತ ಕೇಳಿದೆ. ಏನಿಲ್ಲ, ಹೈಕೋರ್ಟ್ ಜಡ್ಜ್ ಒಬ್ರು ಬಂದು ನನ್ನ ಕೋರ್ಟಿಗೆ ಹಾಕಿದ್ರಪ್ಪ, ಯು ಮೇಡ್ ಎ ಡಿಫರೆನ್ಸ್ ಟು ಮೈ ಲೈಫ್ ಅಂತ. ನಾನು ಯಾರಿಗಾರು ಹಾಕ್ಬೇಕಲ್ಲ ಅದನ್ನು ಅಂದರು. ಯಾರಿಗೆ ಹಾಕ್ತೀರಿ ಹಾಕ್ರಿ ಅಂತ 2-3 ಕೊಟ್ಟೆ. ಕೂಡ್ರಿ ಅಂದ್ರೆ ನನಗೆ ಹಾಕ್ಬಿಟ್ರು ಬ್ಯಾಚ್. ಸ್ಟಾರ್ಟ್ ಮಾಡಿರಲಿಲ್ಲ ಇಂಥ ಪ್ರಾಜೆಕ್ಟ್ ಅಂತ. ಯಾಕೆ ಮಾತು? ಇಸ್ ಕಾಲ್ಡ್ ಚೈನ್ ಆಫ್ ಗ್ರಾಟಿಟ್ಯೂಡ್. ಯಾವಾಗಲೂ ಕೃತಜ್ಞತೆ ಅನ್ನೋದು ಒಂದು ಸ್ಟಾಪ್ ಅಲ್ಲ, ಅದು ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಅದಕ್ಕೆ ನಾ ಇಲ್ಲಿ ಬೆನಿಫಿಷಿಯರೀಸ್ ಏನಿದ್ದಾರೆ, ವಿದ್ಯಾಪೋಷಕದಿಂದ ಲಾಭ ಪಡ್ಕೊಂಡಂಥ ಮಕ್ಕಳೇನಿದ್ದೀರಿ, ನೆನೆಸ್ಕೋಬೇಕು. ನಾನು ಯಾರದೋ ಕರುಣೆಯಿಂದ, ಯಾರದೋ ದಾನದಿಂದ, ಯಾರದೋ ಸಹಾಯದಿಂದ ಶಿಕ್ಷಣ ಪಡ್ಕೊಂಡ ವ್ಯಕ್ತಿ ಆಗಿದ್ದೇನೆ. ಆದ್ದರಿಂದ ನಾನು ದೊಡ್ಡವನಾದ ಮೇಲೆ, ನಾನು ಸ್ವಲ್ಪ ಸ್ಥಿರ ಆದ ಮೇಲೆ, ನಾನು ಈ ಏಣಿಯನ್ನು ಮತ್ತೊಬ್ಬರಿಗೆ ಕೊಡಬೇಕು. ಏಣಿಯನ್ನು ಪಡ್ಕೊಂಡಿದ್ದೆ ನಾನು, ಏಣಿಯನ್ನು ಮತ್ತೊಬ್ಬರಿಗೆ ಕೊಡಬೇಕು. ಕೊಟ್ಟಾಗ ಅದು ಸಾರ್ಥಕತೆ ಪಡ್ಕೊತದೆ. ಅದಕ್ಕೆ ನಾ ಹೇಳೋದು, ಇದನ್ನು ಕಂಟಿನ್ಯೂ ಮಾಡಬೇಕು. ವಿದ್ಯಾಪೋಷಕದ ಸಾರ್ಥಕತೆ ಇರೋದು ಇನ್ ಪ್ರೊವೈಡಿಂಗ್ ದಿ ಜಾಯ್ ಆಫ್ ಗಿವಿಂಗ್. ಇಷ್ಟೊಂದು ಜನ ಕೊಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಹಿ ಮೇಡ್ ಎ ಲಿಸ್ಟ್ ಆಫ್ ಆಲ್ ಆಫ್ ದೆಮ್. ಇನ್ಫೋಸಿಸ್ ಫೌಂಡೇಶನ್ ಇಂದ ಹಿಡಿದು ವೀಸಾವರೆಗೂ
ಎಷ್ಟೊಂದು ಜನ ನಿಮ್ಗೆ ಸಹಾಯ ಮಾಡಿದ್ದಾರೆ. ಆಲ್ ದೇ ಹ್ಯಾವ್ ಗಿವನ್ ಫಾರ್ ಸಂಬಡಿ ಎಲ್ಸ್. CSR ಬಗ್ಗೆ ಮಾತಾಡಿದ್ರು ಶಶಿಕಾಂತ್ ಅವರು. CSR ಬರಲಿ, ಏನು ತೊಂದರೆ ಇಲ್ಲ. ಆದರೆ ಆ ಸಂಸ್ಥೆ ಕೊಟ್ಟಂಥ ದುಡ್ಡಿನ ಲಾಭ ಪಡ್ಕೊಂಡಂಥ ನಾನು ದೊಡ್ಡವನಾದ್ಮೇಲೆ ಇನ್ನೊಬ್ಬರಿಗಾದರೂ ಮಾಡಬೇಡ್ವಾ ನಾನು? ಆಗ ಮಾಡಿದಾಗ ವಿದ್ಯಾ ಪೋಷಕ ಅನ್ನೋದು ಒಂದು ವ್ಯವಸ್ಥೆ ಆಗದೆ ಒಂದು ಮೂಮೆಂಟ್ ಆಗಬೇಕು. ಇಟ್ ಬಿಕಮ್ಸ್ ಎ ಮೂಮೆಂಟ್, ದೆನ್ ಇಟ್ ಬಿಕಮ್ಸ್ ಎ ಗ್ರಾಟಿಫೈಯಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ದ ಹೋಲ್ ಸೊಸೈಟಿ. ಇಷ್ಟೆಲ್ಲ ಮಾತಾಡಿದೆ, ಕಡಿಗೆ ಒಂದು ಮಾತು ಹೇಳಿ ಮುಗಿಸ್ಬೇಕು. ನಾನೊಂದು ಮಾತನ್ನ ಒಂದು ಮಾತನ್ನು ನಾನು ಅವತ್ತು ತಿಕ್ಕಟ್ಟವ್ರು ಹೇಳ್ತಿದ್ದೆ, ಇವತ್ತು ಹೇಳ್ತೀನಿ, ವಿಜಯ್ ಅವ್ರಿಗೂ ಹೇಳಿದ್ದೆ ಅದನ್ನ. ಯು ಹ್ಯಾವ್ ಡನ್ ರಿಮಾರ್ಕಬಲ್ ಜಾಬ್. We ask one thing, there is a person who gives money, there are people who need money. I become an effective agency in getting the money and passing it on to them. ಇದು ಎಲ್ಲಿವರೆಗೆ ಆಗ್ತದೆ? ಎಲ್ಲಿವರೆಗೆ ಕೊಡೋರು ಇದ್ದಾರೆ ಅಂತ ಆಗ್ತದೆ. ಕೊಡೋರು ಬಂದೇ ಬರ್ತಾರೆ. ಹೆಚ್ಚಾಗ್ಬೋದು, ಕಮ್ಮಿ ಆಗ್ಬೋದು, ಹೆಚ್ಚಾಗ್ಬೋದು, ಕಮ್ಮಿ ಆಗ್ಬೋದು. ಇಲ್ಲಿ ಹೆಚ್ಚಾದಾಗ ನೀವು ಜಾಸ್ತಿ ಜನ ಕೊಡ್ಬೋದು, ಇಲ್ಲಿ ಕಮ್ಮಿ ಆದಾಗ ಕೊಡೋದು ಕಮ್ಮಿ ಆಗ್ತದೆ. ಅದಕ್ಕೆ I have been requesting them from beginning that you should generate your own resources. ಕೇಳೋಣ, ಮಂದಿನ ಕೇಳೋಣ, ರೊಕ್ಕ ಕೇಳೋಣ. ಅದು I should produce something of our own. ನಾಳೆ ಯಾರು ಕೊಡದಿದ್ರು ಅನ್ಸ್ಕೊಂಡು ಹೋಗ್ತೀನಿ ಪ್ರೋಗ್ರಾಮ್ ಅನ್ನೋಂಗೆ ಆಗ್ಬೇಕು. It should become economically resilient. It should become so stable. ಅದಾಗಬೇಕಾದ್ರೆ ಮಾಡಬೇಕಾಗ್ತದೆ. ಅಂದರೆ you asking me question that I'm making it commercial? No. Diluting its focus? No. You need not dilute the focus, but you are making it more sustainable. ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆ ಸಸ್ಟೈನಬಲ್ ಆಗ್ಬೇಕಂತಂದ್ರೆ ಎಕನಾಮಿಕ್ ಇಂಡಿಪೆಂಡೆನ್ಸ್ ಬೇಕಾಗ್ತದೆ. ಎಕನಾಮಿಕ್ ಇಂಡಿಪೆಂಡೆನ್ಸ್ ಸಲುವಾಗಿ ಐ ಡೋಂಟ್ ಹ್ಯಾವ್ ಟು ಟೆಲ್ ವಿಜಯ್ ಅಬೌಟ್ ಇಟ್, ಹಿ ನೋಸ್ ವೆರಿ ವೆಲ್ ಅಬೌಟ್ ಇಟ್. ಆ ಥರದ ಸ್ಟೆಬಿಲಿಟಿ ಬರೋ ಹಾಗೆ ಏನಾದರೂ ಮಾಡಿ. ಯಾಕಂದ್ರೆ ಐ ಆಮ್ ಟಾಕಿಂಗ್ ಆಫ್ ಸಿಲ್ವರ್ ಜುಬಿಲಿ ಟುಡೇ, ಬಟ್ ವಿ ಆರ್ ಆಲ್ಸೋ ಲುಕಿಂಗ್ ಥ್ರೂ ದ ವಿಂಡೋ ಟು ದ ಗೋಲ್ಡನ್ ಜುಬಿಲಿ ಆಫ್ ವಿದ್ಯಾ ಪೋಷಕ್. ಆ ಗೋಲ್ಡನ್ ಜುಬಿಲಿ ಬಂದ ವರ್ಷ, ಇನ್ಫ್ಯಾಕ್ಟ್ ಅದಕ್ಕೊಂದು ಕಡೆ ಬರ್ದಿದ್ದೆ, ಸೆಂಟೆನ್ಸ್ ಬರ್ಕೊಂಬಂತಿದ್ದೆ ಅದನ್ನು ನಾನು. ಲೆಟ್ ಅಸ್ ಇಂಟೆನ್ಷನಲಿ ಟ್ರಾನ್ಸಿಷನ್ ವಿದ್ಯಾ ಪೋಷಕ್ ಫ್ರಮ್ ಎ ಪ್ಯೂರ್ ಚಾರಿಟಿ ಮಾಡೆಲ್ ಟು ಎಂಡ್ಯೂರಿಂಗ್ ಸಸ್ಟೈನಬಿಲಿಟಿ ಮಾಡೆಲ್. ಅದು ಮಾಡಬೇಕು. ನಾನೇ ಸಪೋರ್ಟ್ ಮಾಡೋದಿಲ್ಲ ಯಾರು ಅಂದಾಗ, ನಾನು ಅದ್ರದ್ದು ಐ ವಾಂಟ್ ಥ್ರೂ ದ ಫೈರ್ಸ್. ನನಗೆ ಗೊತ್ತಿದೆ, ನಾನು ಸಂಸ್ಥೆ ಕಟ್ಟಿ ಬೆಳೆಸ್ದವ. ಐ ಡಿಪೆಂಡೆಡ್ ಆನ್ ಸೋ ಮೆನಿ ಪೀಪಲ್ ಟು ರನ್ ಮೈ ಆರ್ಗನೈಸೇಷನ್. ಐ ಫೌಂಡ್ ಇಟ್ ವೆರಿ ಡಿಫಿಕಲ್ಟ್. ಎಷ್ಟೊಂದು ಮಂದಿ ಕೈ ಚಾಚ್ತೀನಿ ನಾನು. ನನಗೊಂದು ನಂಬಿಕೆ ಇದೆ, ಕೈಗೂ ನಾಲಿಗೆಗೂ ಹತ್ತಿರ ಸಂಬಂಧ ಅದ. ಕೈಗೆ ನಾಲಿಗೆಗೆ ಬಹಳ ಹತ್ತಿರ ಸಂಬಂಧ ಅದ. ಕೈ ಚಾಚಿದ ಕೂಡ ನಾಲಿಗೆ ಬಿದ್ದು ಹೋಗ್ತದೆ. ಆದ್ರೆ ಒಂದು ಅನುಕೂಲದ ಇಲ್ಲಿ, ಕೈ ಚಾಚೋದು ನನಗೋಸ್ಕರ ಅಲ್ಲ, ಮತ್ತೊಬ್ಬರಿಗೋಸ್ಕರ ಅಂತದೆ. ಆದ್ರೂ ಕೂಡ ಹೋಗ್ಬೇಕಲ್ಲ 10 ಸಲ ಮಂದಿನ ಕೇಳಲಿಕ್ಕೆ. ಕೇಳೋಣ, ಬೇಡ ಅನ್ನಂಗಿಲ್ಲ. ಫಾರ್ ಎ ಕಾಸ್ ವಿ ಡೆಫಿನೆಟ್ಲಿ ಆಸ್ಕ್, ಬಟ್ ವಿ ಶುಡ್ ಜನರೇಟ್ ಅವರ್ ಓನ್ ರಿಸೋರ್ಸಸ್ ಟು ಸಮ್ ಎಕ್ಸ್ಟೆಂಟ್ ಅಟ್ ಲೀಸ್ಟ್. ನಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಡಾಕ್ಟರ್ ಶಶಿಕಾಂತ್ ಈಸ್ ಎ ವೆರಿ ಟ್ಯಾಲೆಂಟೆಡ್ ಮ್ಯಾನ್. ಹಿ ನೋಸ್ ವಾಟ್ ಇಟ್ ಮೀನ್ಸ್. ಸ್ವಲ್ಪ ಬೆಳೆಸ್ಬೇಕಾಗ್ತದೆ. ನಾಳೆ ಅಕಸ್ಮಾತ್ ಬರಲಿಲ್ಲ ಅಂತ ಇಟ್ಕೋರಿ, ಡ್ಯೂರಿಂಗ್ ಕೊರೋನಾ ಟೈಮ್ ವಾಟ್ ಹ್ಯಾಪನ್? Supposing there is economic recession, what would happen? But my feeling is, irrespective of the context, Vidya Poshak should continue to support students in some way or the other. ಅದಕ್ಕೋಸ್ಕರ ಸಸ್ಟೈನಬಲ್ ಮಾಡೆಲಿಟಿ ಅದೊಂದು ದಯವಿಟ್ಟು ಮಾಡ್ರಿ. And last word, I congratulate every single founder, every trustee, every corporate partner, every tireless volunteer, and every resilient student who has woven their life into the fabric of Vidya Poshak. Sir, you have done a magnificent work. I shall place on record my gratitude and appreciation for all the great work you have done. You have transformed possibility into a reality. Yes, I started with that story, possibility, reality. Now let us build the fortress. This ensures this purpose outlives all of us. ನಾವು ಯಾವುದೇ ಕೆಲಸ ನಾವು ವಿ ಆರ್ ಆಲ್ ಪೀಪಲ್ ಆಫ್ ಶಾರ್ಟ್ ಸೆಲ್ಫ್ ಲೈಫ್. ನಾವು ಭಾಳ ದಿವಸ ಇರೋರಲ್ಲ, ನಿರ್ದಿಷ್ಟ ಅವಧಿ ಇದೆ. ನಮ್ಮೆಲ್ಲರನ್ನ ದಾಟಿ ಬದುಕಬೇಕಾದದ್ದು ಸಂಸ್ಥೆ. ನಾವೆಲ್ಲ ಸ್ವಲ್ಪ ಅವಧಿ ಇದ್ದರೆ ಕೂಡ ಇನ್ಸ್ಟಿಟ್ಯೂಷನ್ ಶಾಶ್ವತ ಆಗಬೇಕಾದ್ರೆ ನಾವು ಲೆಟ್ ಅಸ್ ಬಿಲ್ಡ್ ಎ ಫೋರ್ಟ್ರೆಸ್ and make it continue to shine as a beacon of excellence for generations to come.
ಇನ್ನೊಂದು 10 ತಲೆಮಾರುಗಳು ನಾವು ಯಾರೂ ಇರುವುದಿಲ್ಲ. ವಿದ್ಯಾಪೋಷಕ ಇರ್ತದೆ, ವಿದ್ಯಾಪೋಷಕ ಇರ್ತದೆ, ಮಕ್ಕಳಿಗೆ ಸಹಾಯ ಮಾಡ್ತದೆ. ಆವಾಗ ಅಂತಾರೆ, ಐ ಎಂಟೈರ್ಲಿ ಅಗ್ರಿ ವಿತ್ ವಾಟ್ ತಿಕೋಟ್ ಸರ್ ಸೆಡ್. ನಮ್ಮ ನೆನೆಸ್ಬೇಕು ಅಂತಿಲ್ಲ. ತಿಕೋಟ್ ಅವರು ಶುರು ಮಾಡಿದ್ರು, ಪ್ರಮೋದ್ ಶುರು ಮಾಡಿದ್ರು, ವಿಜಯ್ ಶುರು ಮಾಡಿದ್ರು, ನೆನಪಿಡ್ಲಿಕ್ಕಿಲ್ಲ, ಇಡೋದು ಬೇಕು ಆಗಿಲ್ಲ. ಈಗ ನೀವು ಕೇಂಬ್ರಿಡ್ಜ್ಗೆ ಹೋಗಿ ನೋಡ್ರಿ, ಇಟ್ ಇಸ್ ದ ಸೀನಿಯರ್ ಮೋಸ್ಟ್ ಯೂನಿವರ್ಸಿಟಿ, ಓಲ್ಡೆಸ್ಟ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್, ಕಾಲ್ಡ್ ಗ್ರೇಟ್ ಗ್ರ್ಯಾಂಡ್ ಮದರ್ ಆಫ್ ಆಲ್ ಯೂನಿವರ್ಸಿಟೀಸ್ ಅಂತ ಕರೀತಾರೆ ಅದನ್ನ. ಮೋರ್ ದನ್ 800 year old. ನೀವು ಅಲ್ಲಿ ಹೋಗಿ ಯಾವುದೇ ಸ್ಟೂಡೆಂಟ್ ಕೇಳ್ರಿ, ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಕೇಂಬ್ರಿಡ್ಜ್, ವಿ ಡೋಂಟ್ ನೋ, ಬಟ್ ಕೇಂಬ್ರಿಡ್ಜ್ ಸರ್ವೈವ್ಸ್. ಹಾಗೆ all of us are passers by. We contribute our mind to make it big. Let it become much bigger, much bigger, much bigger, helping countless students, not in the boundaries of that we have defined so far, within Karnataka, 19 districts of Karnataka. It should go to all the states of India and far beyond. Thank you so much.